ಗರುಡ ಪುರಾಣದ ಪ್ರೇತಕಾಂಡದಲ್ಲಿ ಭಗವಂತನಾದಂತಹ ವಿಷ್ಣುವು ಗರುಡನಿಗೆ ಪಾಪಿಗಳಿಗೆ ಆಗುವಂತಹ ನರಕದಲ್ಲಿ ಶಿಕ್ಷೆ ಮುಂತಾದವುಗಳನ್ನೆಲ್ಲ ವಿವರಿಸ್ಕೊಂಡು ಬಂದ. ಅದಕ್ಕೆ ಗರುಡ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾನೆ ಆ ಭಗವಂತನ ಬಳಿ, ಭಗವಂತ ಯಾವ ಯಾವ ಪಾಪಕ್ಕೆ ಎಂಥೆಂಥ ಶಿಕ್ಷೆ ಸಿಗತ್ತೆ? ಇವಾಗ ಯಮಮಾರ್ಗದಲ್ಲಿ ನಾನಾ ವಿಧವಾದಂತಹ ಕಷ್ಟವನ್ನು ಹೇಳಿದೆಯಾ, ಅದು ಎಲ್ಲ ಪಾಪ ಮಾಡಿದವರಿಗೂ ಸಿಗತ್ತಾ ಅಥವಾ ಕೆಲವು ವಿಶೇಷವಾದ ಪಾಪ ಮಾಡಿದವರು ಯಮ ಮಾರ್ಗದಲ್ಲಿ ವಿಶೇಷವಾಗಿ ತಾವು ಕಷ್ಟವನ್ನು ಅನುಭವಿಸ್ತಾರ? ಅದೇ ರೀತಿ ವೈತರಣಿ ನದಿಯಲ್ಲಿ ಬಿದ್ದು ಒದ್ದಾಡುವಂಥವರು ಎಂಥ ಪಾಪಿಗಳು, ಅಂದರೆ ಎಂಥ ಪಾಪ ಮಾಡಿದರೆ? ಅದೇ ರೀತಿ ನರಕದಲ್ಲಿ ಶಿಕ್ಷೆಯನ್ನು ಅನುಭವಿಸುವವರು ಎಂಥವರು? ಇದರ ಬಗ್ಗೆ ತಿಳಿಸ್ಬೇಕು ಅಂತ ಹೇಳಿದಾಗ ಭಗವಂತ ಒಂದೇ ಮಾತಿನಲ್ಲಿ ಹೇಳ್ತಾನೆ, ಸದೈವ ಕರ್ಮ ನಿರತಾಃ ಶುಭಕರ್ಮ ಪರಾಂಗುಖಾಃ ನರಕಂ ಯಾಂತಿ ದುಃಖಂ ಭಯಾದ್ ಭಯಂ. ನೋಡು ಕರುಣ, ಒಂದೇ ಮಾತಲ್ಲಿ ಹೇಳಬೇಕು ಅಂತ ಹೇಳಿದರೆ ಅಧಪಾತವನ್ನು ಹೊಂದುವವನು ಅಂತ ಹೇಳಿದರೆ ಕೆಳಗಿಂದ ಕೆಳಗೆ ಹೋಗುವಂಥವನು. ನರಕದಲ್ಲಿ ಅಂದರೆ ನರಕವೇ ಕೆಳಗಿರುವುದು, ಅದರಲ್ಲಿ ಮತ್ತೆ ಕೆಳಗೆ ನರಕ ಇದೆ, ಅಲ್ಲಿ ತನಕ ಹೋಗ್ತಾ ಇರ್ತಾರೆ, ಕಡೆಗೆ ಹೋಗಿ ಮೇಲೆ ಬರದ ನರಕಕ್ಕೆ ಹೋಗಿ ಬೀಳ್ತಾರೆ. ಅದೇ ಅಂಧನ್ ತಮಸ್ಸು ಅಂತ. ಅಲ್ಲಿಗೆ ಹೋದರೆ ಮತ್ತೆ ಮೇಲೆ ಬರುವುದೇ ಇಲ್ಲ, ಅವನು ಯಾವತ್ತೂ ಬರುವುದಿಲ್ಲ, ಅಲ್ಲೇ ಬಿದ್ದು ಒದ್ದಾಡ್ತಾ ಇರೋದು, ಪ್ರಳಯ ಆಗಲಿ ಸೃಷ್ಟಿ ಆಗಲಿ ಏನೇ ಆಗರೂ ಕೂಡ. ಎಂಥವ್ರು ಅಂತ ಹೇಳಿದರೆ ಸದೈವ ಅಕರ್ಮ ನಿರತಾಃ, ಯಾರು ಯಾವಾಗಲೂ ಮಾಡಬಾರದ್ದನ್ನೇ ಮಾಡ್ತಾ ಇರುವಂಥವ್ರು. ಮಾಡಬಾರದ್ದನ್ನೇ ಮಾಡ್ತಾ ಇರುವುದು ಅಂತ ಹೇಳಿದರೆ ಏನರ್ಥ ಅಂತ ಹೇಳಿದರೆ, ವಾಸ್ತವಿಕವಾಗಿ ಮಾಡಬೇಕಾದದ್ದು ಏನು, ಮಾಡಬಾರದ್ದು ಯಾವುದು, ಅದನ್ನು ತಿಳ್ಕೊಂಡ್ರೆ ಗೊತ್ತಾಗುತ್ತೆ. ಯಾವುದು ಮಾಡಬಾರದ್ದು ಅಂತ ಹೇಳಿದರೆ ಯಾವುದು ದೇವರಿಗೆ ಇಷ್ಟ ಆಗುವುದಿಲ್ವೋ ಅದು, ದೇವರಿಗೆ ಪ್ರೀತಿಕರವಲ್ಲದ, ಕೃಷ್ಣನಿಗೆ ಪ್ರೀತಿಕರವಲ್ಲದ ಯಾವ ಕೆಲಸಗಳಿದೆ ನೋಡಿ, ಅದಕ್ಕೆ ಅದು ಅಕರ್ಮ ಅಂತ ಹೇಳಿದರೆ ಅದು ಭಗವಂತನಿಗೆ ಇಷ್ಟವಾದ ಕರ್ಮ ಅಲ್ಲ. ಅಂಥ ಕರ್ಮದಲ್ಲೇ ನಿರತರಾದವರು, ಇವಾಗ ಕಂಸನ ಹಾಗೆ, ರಾವಣನ ಹಾಗೆ, ಜರಾಸಂಧನ ಹಾಗೆ, ಹಿರಣ್ಯಕಶಿಪುವನ ಹಾಗೆ, ಇಂಥ ದೈತ್ಯರಾಗೆ ಇವರೇನಂದ್ರೆ ಯಾವಾಗಲೂ ಕೆಟ್ಟದ್ದೇ ಮಾಡ್ತಾ ಇರುವುದು. ಎಲ್ಲಿವರೆಗೆ ಅಂದರೆ ಅವರ ಮನಸ್ಸಿನಲ್ಲಿ ಎಷ್ಟಿರ್ತದೆ ಅಂದರೆ ಈ ರೀತಿ ಕೆಟ್ಟದ್ದು ಮಾಡುವುದರಿಂದಲೇ ನಮ್ಮ ಮೋಕ್ಷ ಆಗತ್ತೆ ಅಂತ. ಅದೇ ರೀತಿ ಹೊಂದಿರುವಂಥವ್ರು. ಇವಾಗ 100 ಜನರನ್ನು ಕೊಲೆ ಮಾಡಿದೆ ಅಂತ ಹೇಳಿದರೆ ನಾನು ಸ್ವರ್ಗಕ್ಕೆ ಹೋಗ್ತೇನೆ, ಮೋಕ್ಷಕ್ಕೆ ಹೋಗ್ತೇನೆ. 100 ಹೆಣ್ಣುಮಕ್ಕಳನ್ನು ಹಾಳು ಮಾಡಿದೆ ಅಂತ ಹೇಳಿದರೆ ನಾನು ಸ್ವರ್ಗಕ್ಕೆ ಹೋಗ್ತೇನೆ. ಈ ರೀತಿ ತಿಳ್ಕೊಂಡಿರುವಂತಹ ಮಂದಿ ಇವರು. ಅಂದರೆ ದೈತ್ಯರ ಮನಸ್ಸಿನಲ್ಲಿರೋದು ಇಂಥದ್ದೇ. ಮತ್ತೇನೆಂದರೆ ಶುಭ ಕರ್ಮ ಪರಾಂಗುಖಾಃ, ಯಾವಾಗಲೂ ಕೆಟ್ಟ ಕೆಲಸನೇ ಮಾಡ್ತಾ ಇರೋದು. ಅಂದರೆ ದೇವರಿಗೆ ಇಷ್ಟವಲ್ಲದ, ದೇವರಿಗೆ ವಿರೋಧವಾದ, ಜಗತ್ತಿನ ನಾಶಕ್ಕೆ ಕಾರಣವಾದದ್ದನ್ನೇ ಮಾಡ್ತಾ ಇರುವುದು. ಅದರೊಟ್ಟಿಗೆ ಒಂದೇ ಒಂದು ಒಳ್ಳೆ ಕರ್ಮ ಮಾಡಲ್ಲ. ಒಳ್ಳೆ ಕೆಲಸ ಅನ್ನೋದು ಇಲ್ಲವೇ ಇಲ್ಲ ಯಾವತ್ತೂ ಕೂಡ. ಶುಭ ಕರ್ಮ ಪರಾಂಗುಖಾಃ, ಒಳ್ಳೆ ಕೆಲಸ ಅಂತ ಹೇಳಿದರೆ ಯಾವುದು ದೇವರ ಪ್ರೀತಿಗೆ ಕಾರಣವಾದದ್ದು, ವಿಷ್ಣುವಿನ ಪ್ರೀತಿಗೆ ಕಾರಣವಾದದ್ದು ಯಾವುದೋ ಅದು ನಿಜವಾಗ್ಲೂ ಕೂಡ ಶುಭ ಕರ್ಮ. ಅಂಥದ್ದು ಒಂದೇ ಒಂದು ಮಾಡಲ್ಲ. ಯಾಕಂದರೆ ಇವರಿಗೆ ದೇವರನ್ನೇ ಕಂಡ್ರೆ ಆಗೋಲ್ಲ. ದೇವರನ್ನೇ ಕಂಡ್ರೆ ಆಗದೇ ಇರುವಂತಹ ಪಾಪಿಗಳಿವರು. ಅದಕ್ಕಾಗಿ ಇಂಥ ವ್ಯಕ್ತಿಗಳು ನರಕದಿಂದ ನರಕವನ್ನೇ ಹೊಂದುತ್ತಾ ಇರ್ತಾರೆ. ಅದು ಕೆಳಗಿಂದ ಕೆಳಗೆ ಹೋಗ್ತಾನೆ ಇರ್ತಾರೆ. ಅಂದರೆ ಇದೊಂದು ಕೆಟಗರಿ. ಇದು ಯಾರಂದರೆ ಇಂಥ ಜೀವರಾಶಿಗಳನ್ನು ಹೇಳೋದು ತಾಮಸ ಜೀವರಾಶಿಗಳು ಅಂತ. ಈ ದೈತ್ಯರು, ರಾಕ್ಷಸರು, ಅಸುರರು ಮುಂತಾದವರದ್ದೆಲ್ಲ ಇದೇ ರೀತಿ ಗತಿ. ಇನ್ನು ಇವರನ್ನು ಹೊರತುಪಡಿಸಿದರೆ ಇನ್ನು ಕೆಲವರು ಎಂಥವ್ರು ಅಂತ ಹೇಳಿದರೆ ಈ ರೀತಿ ಏನು ಮಾಡಲ್ಲ ಅಂತ ಹೇಳಿದರೆ ಬರೀ ಕೆಟ್ಟ ಕೆಲಸನೇ ಮಾಡ್ತಾ ಇರೋದಲ್ಲ, ಮತ್ತು ಒಳ್ಳೆ ಕೆಲಸ ಮಾಡುವುದೇ ಇಲ್ಲ ಅಂತಲ್ಲ, ಮತ್ತು ಕೆಟ್ಟ ಕೆಲಸನೂ ಮಾಡ್ತಾರೆ, ಒಳ್ಳೆ ಕೆಲಸನೂ ಮಾಡ್ತಾರೆ. ಇಂಥವರು ನರಕದಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾರೆ. ಅಂದರೆ ಇದು ಮೇಲಿನ ನರಕ ಅಂದರೆ ನರಕ ಕೆಳಗಿರುವುದು. ಆ ಕೆಳಗಿರುವ ನರಕದಲ್ಲಿ ಇದು ಮೊದಲನೇ ನರಕ, ಆಮೇಲೆ ಕೆಳಗೆ ಆ ಮೇಲಿನ ನರಕಗಳಲ್ಲಿ ಇವರು ಶಿಕ್ಷೆಯನ್ನು ಅನುಭವಿಸ್ತಾರೆ. ಯಾರು ಅಂತ ಹೇಳಿದರೆ ವಿಶೇಷವಾಗಿ ಇವಾಗ ಯಮಮಾರ್ಗದಲ್ಲಿ ಯಾರು ತಾವು 1 ವರ್ಷ ಇಡೀ ಇಲ್ಲಿಲ್ಲದ ಕಷ್ಟವನ್ನು ಅನುಭವಿಸ್ಕೊಂಡು ಹೋಗ್ತಾರೆ ಅಂತ ಹೇಳಿದರೆ ಬ್ರಹ್ಮಘ್ನಾಶ್ಚ ಸುರಾಪಾಶ್ಚ ಗೋಘ್ನಾವ ಬಾಲಘಾತಕಾಃ ಸ್ತ್ರೀಘಾತಿ ಗರ್ಭಪಾತಿ ಚ ಏ ಚ ಪ್ರಚ್ಛನ್ನ ಪಾಪಿನಃ. ಯಾರು ಬ್ರಹ್ಮಹತ್ಯೆಯನ್ನು ಮಾಡ್ತಾರೆ ಅಂಥವರು ಯಮಮಾರ್ಗದಲ್ಲಿ ಇನ್ನಿಲ್ಲದ ಕಷ್ಟವನ್ನು ಅನುಭವಿಸ್ಕೊಂಡು ಹೋಗಬೇಕಾಗತ್ತೆ ಅಂತ. ಬ್ರಹ್ಮಹತ್ಯೆ ಅಂತ ಹೇಳಿದ್ರೇನು? ಬ್ರಹ್ಮಹತ್ಯೆ ಅಂತ ಹೇಳಿದರೆ ಬ್ರಾಹ್ಮಣರನ್ನು ಕೊಲ್ಲುವುದು. ಬ್ರಾಹ್ಮಣರು ಅಂತ ಹೇಳಿದರೆ ಯಾರು ಭಗವದ್ಭಕ್ತರಾಗಿ ಭಗವಂತನಿಗೋಸ್ಕರವೇ ಜೀವನವನ್ನು ಮುಡುಪಾಗಿಟ್ಟಿದ್ದಾರೋ ಅವರು ಬ್ರಾಹ್ಮಣರು.
ಅಂಥವರನ್ನು ಕೊಲ್ಲುವುದು ಅಂತ ಹೇಳಿದ್ರೆ ಚಾಕು ಚೂರಿ ಹಾಕಿ ಕೊಲೆ ಮಾಡೋದು ಅಂತಲೇ ಅಲ್ಲ. ಅವರಿಗೆ ಅವಮಾನ ಮಾಡುವಂಥದ್ದು, ಅವರಿಗೆ ಹೊಡೆಯುವಂಥದ್ದು, ಅವರಿಗೆ ಒದೆಯುವಂಥದ್ದು, ಅವರಲ್ಲಿರುವುದೆಲ್ಲ ಕಸಿದುಕೊಳ್ಳುವಂಥದ್ದು, ಇವೆಲ್ಲವೂ ಬ್ರಹ್ಮಹತ್ಯೆ. ಇನ್ನೊಂದು ಅರ್ಥದಲ್ಲಿ ಬ್ರಹ್ಮಹತ್ಯೆ ಅಂದರೆ ಬ್ರಹ್ಮ ಅಂದರೆ ಭಗವಂತ. ಆ ಭಗವಂತನನ್ನು ಹತ್ಯೆ ಮಾಡುವವರು, ದೇವರನ್ನು ಕೊಲ್ಲುವವರು. ಯಾರಪ್ಪ ದೇವರನ್ನು ಕೊಲ್ಲುವವರು ಅಂತ ಹೇಳಿದರೆ, ಯಾರು ದೇವರ ಬಗ್ಗೆ ತಪ್ಪು ಕಲ್ಪನೆಯಲ್ಲಿ ಇಲ್ಲಿ ಹುಟ್ಟಿಸ್ತಾರೋ ಅವರೇ ದೇವರನ್ನು ಕೊಲ್ಲುವಂಥವ್ರು. ಅಂದರೆ ದೇವರ ಬಗ್ಗೆ ತಪ್ಪು ಕಲ್ಪನೆ ಹುಟ್ಟಿಸುವುದು ಅಂತ ಹೇಳಿದರೆ ಏನು, ನಾನೇ ದೇವರು ಅಂತ ಹೇಳುವುದು, ಅಥವಾ ದೇವರು ಏನು ಒಳ್ಳೆಯವನಲ್ಲ, ಏನಲ್ಲ ಅವನು, ಕೆಟ್ಟವನಲ್ಲ, ಮತ್ತೇನು ಅಂತ ಹೇಳಿದ್ರೆ ದೇವರು ಏನೂ ಅಲ್ಲ, ನಿರ್ಗುಣ ಅವನು. ಈ ರೀತಿ ಆ ದೇವರ ಬಗ್ಗೆ ಶಾಸ್ತ್ರಗಳು ಏನು ಹೇಳಿದ ಅದಕ್ಕೆ ವಿರುದ್ಧವಾಗಿ ತಪ್ಪು ಕಲ್ಪನೆಯನ್ನು ಹುಟ್ಟಿಸುವಂಥದ್ದು, ಇದು ಕೂಡ ಬ್ರಹ್ಮಹತ್ಯೆ. ಅಥವಾ ಇನ್ನೊಂದು ರೀತಿ ಏನು ಅಂತ ಹೇಳಿದ್ರೆ ದೇವಾಲಯಗಳನ್ನು ಧ್ವಂಸಗೊಳಿಸುವುದು, ವಿಗ್ರಹವನ್ನು ಭೇದಿಸುವಂಥದ್ದು, ಭಂಜನ ಅಂದರೆ ವಿಗ್ರಹವನ್ನೆಲ್ಲ ತುಂಡು ಮಾಡಿ ಹಾಕುವುದು, ಇವೆಲ್ಲವೂ ಕೂಡ ಬ್ರಹ್ಮಹತ್ಯೆ. ಇನ್ನೊಂದು ಬ್ರಹ್ಮಹತ್ಯೆ ಅಂದರೆ, ಬ್ರಹ್ಮ ಅಂದರೆ ವೇದ ಅಂತನೂ ಅರ್ಥ. ಯಾರು ವೇದವನ್ನು ಕೊಲೆ ಮಾಡ್ತಾನೆ, ಅಂದರೆ ವೇದವನ್ನು ಕೊಲೆ ಮಾಡುವುದು ಅಂತ ಹೇಳಿದರೆ ವೇದ ಪ್ರಚಾರ ಆಗದ ಹಾಗೆ ನೋಡಿಕೊಳ್ಳುವಂಥದ್ದು, ಅಥವಾ ವೇದಕ್ಕೆ ತಪ್ಪು ಅರ್ಥ ಹಚ್ಚುವಂಥದ್ದು, ಅಥವಾ ವೇದದ ಪುಸ್ತಕವನ್ನು ಸುಟ್ಟು ಹಾಕುವಂಥದ್ದು, ಇವೆಲ್ಲ ಏನು ಅಂತ ಹೇಳಿದ್ರೆ ಬ್ರಹ್ಮಹತ್ಯೆ. ಈ ರೀತಿ ಬ್ರಹ್ಮಹತ್ಯೆ ಮಾಡಿದಂತಹ ವ್ಯಕ್ತಿ ಯಮ ಮಾರ್ಗದಲ್ಲಿ ಇನ್ನಿಲ್ಲದ ಕಷ್ಟವನ್ನು ಅನುಭವಿಸ್ತಾ ಸಾಗುತ್ತಾನವನು ಅಂತ. ಇನ್ನು ಸುರಾಪಾಶ್ಚ, ಯಾರು ಮದ್ಯಪಾನ ಮಾಡ್ತಾನೆ, ಅದು ವಿಶೇಷವಾಗಿ ಬ್ರಾಹ್ಮಣನಾಗಿದ್ದುಕೊಂಡು ಮದ್ಯಪಾನವನ್ನು ಮಾಡಿದರೆ ಮಹಾಪಾಪ ಅದು. ಉಳಿದವರು ಮಾಡಿದರೆ ಪಾಪವೇ, ಬ್ರಾಹ್ಮಣನಿಗಂತೂ ಮಹಾಪಾಪ ಅದು. ಅದೇ ರೀತಿ ಗೋಹತ್ಯೆ ಮಾಡುವಂಥವನು. ಗೋಹತ್ಯೆ ಮಾಡುವುದು ಅಂತ ಹೇಳಿದ್ರೆ ಗೋವನ್ನು ಕೊಲ್ಲುವುದೊಂದು ಇದ್ದೇ ಇದೆಯಲ್ವ. ಗೋವನ್ನು ಕೊಲ್ಲುವುದರೊಂದಿಗೆ ಗೋವಿಗೆ ಹಿಂಸೆಯನ್ನು ಕೊಡುವಂಥದ್ದು, ಇದು ಒಂದು ರೀತಿ ಗೋಹತ್ಯೆಯೇ. ಅಂದರೆ ಗೋವಿಗೆ ಹಿಂಸೆ ಕೊಡುವುದು ಅಂತ ಹೇಳಿದರೆ ಗೋವು ಸಹಜವಾಗಿ ಹೇಗೆ ಬದುಕಬೇಕೋ ಆ ರೀತಿ ಬದುಕದ ಹಾಗೆ ಮಾಡುವಂಥದ್ದು. ಇವಾಗ ನನಗೆ ಹಾಲು ಬೇಕು ಅಂತ ಹೇಳುವುದು ಹಸುಗಳನ್ನು ಸಾಕುವಂಥದ್ದು. ಆ ಹಸುಗಳನ್ನು ಸಾಕಿ ಹಸುಗಳಿಗೆ ಚೆನ್ನಾಗಿ ತಾನು ಮೇವನ್ನು ಹಾಕುವುದಿಲ್ಲ, ಹೊಟ್ಟೆ ತುಂಬ ಕೊಡುವುದಿಲ್ಲ ಅದಕ್ಕೆ. ಮತ್ತೇನೆಂದರೆ ಅದರ ಈ ಹಾಲನ್ನೆಲ್ಲ ತಾನು ಹಿಂಡಿ ಅಂದರೆ ಹಿಂಸಿಸುವ ಮೂಲಕ ಅದನ್ನು ಹಿಂಡುವಂಥದ್ದು, ಅಂದರೆ ಅವುಗಳಿಗೆ ಹಿಂಸೆ ಕೊಡಬಾರ್ದು. ಮತ್ತೇನೆಂದರೆ ಅವುಗಳಿಗೆ ಸಹಜವಾದ ಪ್ರಕ್ರಿಯೆ, ಅದೇ ಮೈಥುನ, ಅಂದರೆ ಎತ್ತಿನೊತ್ತಿಗೆ ಮೈಥುನವನ್ನು ಮಾಡದೆ ಇಂಜೆಕ್ಷನ್ ಮುಂತಾದವುಗಳನ್ನೆಲ್ಲ ಕೊಡಿಸುವಂಥದ್ದು, ಅಂದರೆ ಸಹಜವಾದ ಪ್ರಕ್ರಿಯೆ ಇಲ್ಲದೆ ಇರುವುದು ಅವುಗಳಿಗೆ, ಆ ರೀತಿ ಮಾಡುವಂಥದ್ದು. ಇವೆಲ್ಲ ಏನಂತ ಹೇಳಿದರೆ ಗೋವಿನ ಹಿಂಸೆಯೇ. ಈ ರೀತಿ ಮಾಡುವಂತಹ ವ್ಯಕ್ತಿ ಅಂದರೆ ಇದೆಲ್ಲ ಏನೋ ಪಾಪ ಕಮ್ಮಿ ಆಗ್ತಾ ಹೋಗುತ್ತೆ. ಗೋವನ್ನು ಹತ್ಯೆ ಯಾರು ಮಾಡ್ತಾನೆ ಅವನಷ್ಟಲ್ಲ. ಯಾಕಂದರೆ ಈ ವಿಷಯವನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನನ್ನ ಹತ್ರ ಒಬ್ಬರು ಬಂದು ಹೇಳಿದ್ದುಂಟು, ನಾವು ಹಸು ಸಾಕ್ತೇವೆ ಅಂತ. ಅದಕ್ಕೆ ನಾನು ಕೇಳಿದ್ದು, ಹೌದು ಹಸು ಸಾಕ್ತಿರಲ್ವಾ, ಮತ್ತು ನೀವು ಒಂದು ಹಸು ಸಾಕೋದು ಮುಖ್ಯ ಅಲ್ಲ, ಅದು ಬೆಳೀತಾ ಹೋಗುತ್ತೆ. ಇವಾಗ ಒಂದು ಹಸುವನ್ನು ಸಾಕಿದರೆ 5 ವರ್ಷ ಕಾಯಬೇಕಾದ್ರೆ 10 ಹಸು ಆಗುತ್ತೆ. ಅದು ಕರು ಎಲ್ಲ ಹಾಕಿ ಏನು ಮಾಡ್ತೀರಿ, ನಿಮ್ಮ ಮನೆಯಲ್ಲಿ ಅಷ್ಟು ಸಾಕುವಷ್ಟು ಜಾಗ ಇದೆಯಾ ಅದಕ್ಕೆ ಅಂತ ಹೇಳಿದ್ರೆ, ಇಲ್ಲ ಆಚಾರ್ಯ, ನಾವು ಅದಕ್ಕೆ ಮಕ್ಕಳೇ ಆಗದಾಗ ಮಾಡಿಬಿಡ್ತೇವೆ ಅಂತ, ಹಸುವಿಗೆ ಮಕ್ಕಳೇ ಆಗದಾಗ ಮಾಡಿಬಿಡ್ತೇವೆ ನಾವು ಅಂತ. ಇದು ಹಿಂಸೆ, ಇದು ಒಂದು ರೀತಿ ಗೋಹತ್ಯೆ. ಇದು ಅದಕ್ಕೋಸ್ಕರ ಆ ರೀತಿಯೆಲ್ಲ ಮಾಡದೇ ಇರುವಂಥದ್ದು. ಆ ರೀತಿ ಮಾಡ್ತಾರೆ ಯಾರು ಅಂಥವರು ಈ ಯಮ ಮಾರ್ಗದಲ್ಲಿ ತಾವು ಶಿಕ್ಷೆಯನ್ನು ಅನುಭವಿಸ್ತಾರೆ. ಅದೇ ರೀತಿ ಬಾಲಘಾತಕಾಹ, ಸಣ್ಣ ಮಕ್ಕಳನ್ನು ಕೊಲ್ಲುವಂಥದ್ದು, ಸಣ್ಣ ಮಕ್ಕಳನ್ನು ಅಪಹರಿಸುವಂಥದ್ದು, ಮತ್ತು ಅಂತಹ ಸಣ್ಣ ಮಕ್ಕಳುಗಳನ್ನು ತಾನು ಕರ್ಕೊಂಡೋಗಿ ಕಿವಿ ಮೂಗು ಮುಂತಾದವುಗಳಿಗೆಲ್ಲ ಹಿಂಸೆ ಕೊಟ್ಟು ಭಿಕ್ಷೆ ಬೇಡುವಂತೆ ಮಾಡುವ, ಇವೆಲ್ಲ ಏನಿದೆ ಇವೆಲ್ಲವೂ ಕೂಡ ಬಾಲಘಾತಕವೇ, ಬಾಲಹತ್ಯೆಗೆ ಸಮಾನವಾದದ್ದು. ಇನ್ನೊಂದು ಬಾಲಹತ್ಯೆ ಏನು ಅಂತ ಹೇಳಿದ್ರೆ, ಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ವಿದ್ಯೆಯನ್ನು ಕಲಿಸದೇ ಇದ್ದರೆ, ಆ ಪುಟ್ಟ ಮಕ್ಕಳಿಗೆ ಅಂದರೆ ವಿದ್ಯೆಯನ್ನು ಕಲಿಸುವುದು ಬಹಳ ಮುಖ್ಯ. ಈ ಅಧ್ಯಾತ್ಮ ವಿದ್ಯೆ, ಭಗವಂತನ ವಿದ್ಯೆ, ಧರ್ಮ ವಿದ್ಯೆ, ಇದನ್ನು ಕಲಿಸಿಕೊಡದೇ ಇದ್ದರೆ ಅದು ಕೂಡ ನಾವು ಆ ಪಾಲಕರನ್ನು ಹಾಳು ಮಾಡಿದಾಗೆ. ಇಂಥ ಪಾಪಗಳಿರಬಹುದು. ಮತ್ತು ಯಾವುದು ಅಂದರೆ ಸ್ತ್ರೀಘಾತಿ, ಯಾರು ಸ್ತ್ರೀಯರನ್ನು ಹತ್ಯೆ ಮಾಡ್ತಾನೆ, ಸ್ತ್ರೀಯರನ್ನು ಹತ್ಯೆ ಮಾಡುವಂತಹ ವ್ಯಕ್ತಿ ಅಂತ ಹೇಳಿದರೆ ಸ್ತ್ರೀಯರ ದ್ವೇಷದಿಂದ, ಕಾಮುಕತೆಯಿಂದ ಮುಂತಾದವುಗಳಿಂದ ಹತ್ಯೆ ಮಾಡುವಂತಹ ವ್ಯಕ್ತಿ. ಇನ್ನು ಗರ್ಭಪಾತೀಚ, ಗರ್ಭಪಾತವನ್ನು ಮಾಡುವಂತಹ ವ್ಯಕ್ತಿ. ಈ ರೀತಿ ಯಾರು ಗರ್ಭಪಾತವನ್ನು ಮಾಡ್ತಾರೆ ಅಂತಹ ವ್ಯಕ್ತಿಗಳು ಅವರು ಕೂಡ ಈ ಯಮ ಮಾರ್ಗದಲ್ಲಿ ತಾವು ಯಾತನೆಯನ್ನು ಅನುಭವಿಸ್ತಾರೆ. ಹೀಗೆ ಮತ್ತೆ ಏಚ ಪ್ರಚ್ಛನ್ನ ಪಾಪಿನಃ, ಯಾರು ಕದ್ದು ಮುಚ್ಚಿ ಪಾಪ ಮಾಡ್ತಾರೆ, ಯಾರಿಗೂ ಗೊತ್ತೇ ಆಗೋಲ್ಲ ಅಂತ, ಈ ಎಲ್ಲ ಪಾಪಗಳು ಕೂಡ ಯಮ ಮಾರ್ಗದಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಮತ್ತು ಹರಂತಿ ಗುರೋರ್ದ್ರವ್ಯಂ ದೇವದ್ರವ್ಯಂ ದ್ವಿಜಸ್ಯವ ಸ್ತ್ರೀದ್ರವ್ಯ ಹಾರಿಣೋ ಏಚ ಬಾಲದ್ರವ್ಯ ಹರಾಶ್ಚಯೇ, ಯಾರು ಗುರುಗಳ ದ್ರವ್ಯವನ್ನು ಕದೀತಾರೆ ಅಂದರೆ ಅವರಿಗೆ ಸೇರಿದ ಸೊತ್ತು,
ಇಲ್ಲಿ ಗುರುಗಳು ಅಂತ ಹೇಳಿದರೆ ತಂದೆ ತಾಯಿ ಈ ರೀತಿ ಹಿರಿಯರು, ಅವರಿಗೆ ಸೇರಿದ ಸ್ವತ್ತನ್ನು ಅವರನ್ನು ಕೇಳದೆ ತಾನು ತೆಗೆಯುವಂಥದ್ದು, ಉಪಯೋಗಿಸುವಂಥದ್ದು, ಇದು ಒಂದು ರೀತಿ ಅಪಹರಣವೇ. ಅದೇ ರೀತಿ ತನಗೆ ಅಧ್ಯಾತ್ಮ ವಿದ್ಯೆಯನ್ನು ಬೋಧಿಸಿದಂಥ ಗುರುಗಳು ಅವರ ದ್ರವ್ಯವನ್ನು, ಅವರ ವಸ್ತುವನ್ನು ಕದಿಯುವಂಥದ್ದು, ಹಾಗೆ ದೇವಾಲಯದ ದ್ರವ್ಯವನ್ನು ಕದಿಯುವಂಥದ್ದು, ದೇವಾಲಯದ ವಸ್ತು ಅಥವಾ ದೇವರ ವಸ್ತು, ಆ ದೇವರ ವಸ್ತುವನ್ನು ಕದಿಯುವಂಥದ್ದು, ಇದು ಕೂಡ ಯಮಮಾರ್ಗದಲ್ಲಿ ನಮಗೆ ಶಿಕ್ಷೆ ಅನುಭವಿಸುವಂತೆ ಮಾಡುತ್ತದೆ ಅಂತ. ವಾಸ್ತವಿಕವಾಗಿ ಇದೆಲ್ಲ ಸೂಕ್ಷ್ಮವಾದದ್ದನ್ನು ನಾವು ಗಮನಿಸ್ಲಿಕ್ಕೆ ಹೋಗೋದಿಲ್ಲ. ಇವಾಗ ದೇವಸ್ಥಾನಕ್ಕೆ ಹೋಗ್ತೇವೆ ಅಂತ ತಿಳ್ಕೊಳ್ಳಿ, ದೇವಸ್ಥಾನಕ್ಕೆ ಹೋದಾಗ ಅಲ್ಲೊಂದು ಹೂವಿದೆ, ಹೂವಿದ್ದಾಗ ನಾವು ನೋಡ್ತೇವೆ, ಓ ಯಾರೂ ಇಲ್ಲ, ಹೂವಿದೆಯಲ್ಲ ಮುಡ್ಕೊಂಬಿಡೋಣ ಅಂತ ಹೂವನ್ನು ಮುಡ್ಕೊಂಡೆ ಅಂತ ಹೇಳಿದ್ರೆ ಅದು ದೇವರಿಗೆ ಸೇರಿದ ದ್ರವ್ಯವನ್ನು ಅಪಹಾರ ಮಾಡಿದಾಗೆ. ಕಾರಣ ಏನಂತ ಹೇಳಿದರೆ ಅದು ದೇವರಿಗೆ ಇಟ್ಟಿದೆಯೋ ಇಲ್ವೋ ಗೊತ್ತಿಲ್ಲ. ಒಂದೊಮ್ಮೆ ದೇವರಿಗೆ ಇಟ್ಟು ಪ್ರಸಾದವಾಗಿದ್ದ ಪಕ್ಷದಲ್ಲಿ ದೋಷ ಏನು ಬರಲಿಕ್ಕಿಲ್ಲ. ಆದರೆ ಯಾರೋ ದೇವರಿಗೆ ಹಾಕಿಂತ ಇಟ್ಟೋಗಿದ್ದಾರೆ ಅದನ್ನು ನಾನು ತೆಗೆದು ಮುಡ್ಕೊಂಡೆ ಅಂತಾದರೆ ಅದು ದೇವರ ದ್ರವ್ಯವನ್ನು ನಾನು ಅಪಹಾರ ಮಾಡಿದಾಗಾಯಿತು, ದೇವಸ್ಥಾನಕ್ಕೆ ಸೇರಿದ ಸ್ವತ್ತನ್ನು ನಾನು ಅಪಹಾರ ಮಾಡಿದಾಗಾಯಿತು. ಹೀಗೆ ಯಾರು ದೇವರ ದ್ರವ್ಯವನ್ನು, ದೇವರ ವಸ್ತುವನ್ನು, ದೇವಸ್ಥಾನಕ್ಕೆ ಸೇರಿದ ಆಸ್ತಿಯನ್ನು ಇದನ್ನೆಲ್ಲ ಅಪಹಾರ ಮಾಡ್ತಾನೆ, ಅಂತಹ ವ್ಯಕ್ತಿಯು ಕೂಡ ತಾನು ಯಮಮಾರ್ಗದಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾನೆ. ಅದೇ ರೀತಿ ಯಾರು ಬ್ರಾಹ್ಮಣರಿಗೆ ಸೇರಿದ ವಸ್ತು ಅದನ್ನು ಅಪಹಾರ ಮಾಡುವುದು. ಯಾಕೆ ಬ್ರಾಹ್ಮಣರಿಗೆ ಸೇರಿದ್ದು ಅಂತ ವಿಶೇಷವಾಗಿ ಹೇಳ್ತಾರೆ ಅಂದರೆ, ಹಿಂದೆ ಬ್ರಾಹ್ಮಣರ ವಸ್ತು ಅಂದರೆ ಅದು ದೇವತಾರಾಧನೆಗೋಸ್ಕರವೇ ಮುಡುಪಾಗಿಟ್ಟ ವಸ್ತು. ಯಾಕಂದರೆ ಬ್ರಾಹ್ಮಣರು ಯಾವಾಗಲೂ ಯಜ್ಞ, ಯಾಗ, ಪೂಜೆ, ಪುನಸ್ಕಾರ ಇದೇ ಮಾಡ್ತಾ ಇರುವಂಥವ್ರು. ಅವರು ಸ್ವಂತಕ್ಕೆ ಉಪಯೋಗ ಮಾಡೋದು ಕಡಿಮೆನೇ, ದೇವರ ಆರಾಧನೆಗೆ ಉಪಯೋಗ ಮಾಡುವವರು. ಅದಕ್ಕೋಸ್ಕರ ಅವರ ವಸ್ತುವನ್ನು ಕದಿಯುವುದು ಅಂತ ಹೇಳಿದ್ರೆ ನಾವು ಅವರು ಮಾಡುವಂತಹ ಪೂಜೆ ಪುನಸ್ಕಾರಕ್ಕೆ ವಿಘ್ನ ಒಡ್ಡಿದಾಗೆ, ಅಡ್ಡಿ ತಂದಾಗೆ. ಅದಕ್ಕೋಸ್ಕರ ಅಂತಹ ವ್ಯಕ್ತಿಯು ಕೂಡ ತಾನು ಯಮಮಾರ್ಗದಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾನೆ. ಇನ್ಯಾರು ಅಂತ ಹೇಳಿದರೆ ಸ್ತ್ರೀ ದ್ರವ್ಯಹಾರಿಣೋ ಏಚ, ಯಾರು ಹೆಣ್ಣುಮಕ್ಕಳಿಗೆ ಸೇರಿದ ದ್ರವ್ಯ, ಸ್ತ್ರೀಯರ ವಸ್ತುವನ್ನು ಅಪಹಾರ ಮಾಡ್ತಾನೆ. ಕಾರಣ ಏನು ಅಂತ ಹೇಳಿದ್ರೆ, ಪಾಪ ಸ್ತ್ರೀಯರು ಅಂದರೆ ಅಬಲೆಯರು, ಅವರು ಬಲಹೀನರು, ಅವರು ಏನೂ ತಮ್ಮ ಕೈಲಾದದ್ದು ಇಟ್ಕೊಂಡಿರ್ತಾರೆ, ಅದನ್ನು ಕದ್ಕೊಂಡ್ಬಿಡೋದು. ಅಂದರೆ ಯಾರೋ ಪಾಪ ಒಂದು ಹೆಂಗಸು ಒಂದು 100 ರೂಪಾಯಿ ಇಟ್ಕೊಂಡಿದ್ದಾಳೆ, ಅವಳು ಆ 100 ರೂಪಾಯಿಯನ್ನು ಕದ್ಕೊಂಡ್ಬಿಟ್ರೆ ಪಾಪ ಏನು ಮಾಡಬೇಕು, ಅವಳು ಎಲ್ಲಿಗೆ ಹೋಗಬೇಕು? ಗಂಡಸರಾದರೂ ಎಲ್ಲಾದರೂ ಅಲ್ಲಿ ಇಲ್ಲಿ ದುಡಿದಾರು, ಆದರೆ ಹೆಣ್ಣುಮಕ್ಳು ಆ ರೀತಿ ದುಡಿಲಿಕ್ಕೆ ಸಾಧ್ಯ ಉಂಟಾ? ಗಂಡು ಮಕ್ಕಳಾಗೆ ಕಷ್ಟ ಅವರಿಗೆ. ಆದರೆ ಅದನ್ನು ಎಣಿಸದೆ ಅವರ ವಸ್ತುವನ್ನು ಕದಿಯುವಂಥ ವ್ಯಕ್ತಿ. ಅದೇ ರೀತಿ ಮಕ್ಕಳ ದ್ರವ್ಯವನ್ನು ಅಪಹಾರ ಮಾಡುವುದು, ಮಕ್ಕಳಿಗೆ ಸೇರಿದ ವಸ್ತು, ಒಂದು ಆಟ ಸಾಮಾನು ಇರ್ಬೋದು, ಅದನ್ನು ಕದ್ಕೊಂಡು ಹೋಗುವಂಥ ವ್ಯಕ್ತಿ. ಅಂದರೆ ಇದಕ್ಕೆಲ್ಲ ನಾವೆಲ್ಲರೂ ಚಿಲ್ಲರೆ ಬುದ್ಧಿ ಅಂತ ಹೇಳ್ತೇವಲ್ವ, ಆದರೆ ಇಲ್ಲಿ ನಾವು ಚಿಲ್ಲರೆ ಬುದ್ಧಿ ಅಂತ ಹೇಳ್ಬೋದು, ಆದರೆ ಇದೆಲ್ಲ ಯಮಮಾರ್ಗದಲ್ಲಿ ಶಿಕ್ಷೆಯನ್ನು ಕೊಡುವಂತಹ ಪಾಪ ಆಗಿರ್ತದೆ ಅಂತ ಹೇಳ್ತಾರೆ. ಅದೇ ರೀತಿ ಏರಣನ್ನ ಪ್ರಯಚ್ಛಂತಿ ಯೇ ವೈ ನ್ಯಾಸಾಪಹಾರಕಾ ವಿಶ್ವಾಸಘಾತಕ ಯೇ ಚ ಸವಿಷಾನ್ಯೇನ ಮಾರಕಾ. ಯಾರು ಇಲ್ಲಿ ಸಾಲ ತೀರಿಸಿರುವುದಿಲ್ಲ, ಸಾಲ ತೀರಿಸದ ವ್ಯಕ್ತಿ. ಅಂದರೆ ಇಲ್ಲೇನು ಅಂತ ಹೇಳಿದ್ರೆ ನಾವು ತಿಳ್ಕೊಳ್ಬೇಕಾದದ್ದು, ಸಾಲ ತೀರಿಸಬೇಕಾದ ಅವಧಿ ಬಂದರೂ ತೀರಿಸದೇ ಇದ್ದರೆ ಅದು ತಪ್ಪು. ಆದರೆ ಏನು ಅಂದರೆ ಇವನು ಸಾಲ ತೊಗೊಂಡಿದ್ದಾನೆ, ಆದರೆ ತೀರಿಸುವುದಕ್ಕಿಂತ ಮುಂಚೆನೇ ಸತ್ತೋಗ್ಬಿಟ್ಟ ಇವನು, ಆವಾಗಲ್ಲ. ಯಾಕಂತ ಹೇಳಿದ್ರೆ ಇವನಿಗೆ ಅವಧಿ ಇತ್ತು ಇನ್ನೂ ತೀರಿಸಲಿಕ್ಕೆ, ಅದರೊಳಗೆ ಸತ್ತೋಗಿದ್ದಾನೆ ಇವನು. ಯಾಕಂದರೆ ಮಾತುಕತೆ ಆಗಿದ್ದೆ, ನೋಡಪ್ಪ ನಾವು ಇಷ್ಟು ತಿಂಗಳೊಳಗೆ ಕೊಡ್ತೇನೆ ಹೇಳಿದ್ದು, ಅದರೊಳಗೆ ಸತ್ತೋದ್ರು ಒಂದು ರೀತಿ. ಇದೇನೆಂದರೆ ಅಷ್ಟು ತಿಂಗಳಾದಮೇಲೂ ಕೂಡ ಅವ್ರು ಕೇಳ್ಕೊಂಡು ಬಂದರೂ ಕೂಡ ಎಲ್ಲೋ ಮುಚ್ಚಿ ಕೂತ್ಕೊಳ್ಳೋದು, ಅವರಿಗೆ ಕಾಣದಾಗುವುದು, ಈ ರೀತಿಯೆಲ್ಲ ಒಟ್ಟಿಗೆ ಏನು ಅಂತ ಹೇಳಿದ್ರೆ ಸಾಲ ಯಾರು ಕೊಟ್ಟಿದ್ದಾನೆ ಅವನಿಗೆ ಮೋಸ ಮಾಡುವಂಥದ್ದು ಇಂಥ ವ್ಯಕ್ತಿ. ಇವನು ಈ ಯಮಮಾರ್ಗದಲ್ಲಿ ಶಿಕ್ಷೆ ಅನುಭವಿಸ್ತಾನೆ. ಅದೇ ರೀತಿ ನ್ಯಾಸಾಪಹಾರಕ ಅಂತ ಹೇಳಿದ್ರೆ, ಯಾರಾದರೂ ವಿಶ್ವಾಸದಿಂದ ನಮಗೆ ಕೊಟ್ಟಿರ್ತಾರೆ ಒಂದು ವಸ್ತುವನ್ನು, ಸ್ವಾಮಿ ಇಟ್ಕೊಂಡಿರಿ, ನಾನು ಇಲ್ಲೇ ಹೋಗಿ ಬರ್ತೇನೆ ಎಲ್ಲಿಗೋ ಬೇರೆ ಊರಿಗೆ ಅಂತ, ಆಯ್ತಾಯ್ತು ಅಂತ ಇಟ್ಕೊಳ್ಳೋದು. ಅವರು ವಾಪಸ್ ಬಂದು ಕೇಳಿದರೆ, ಹೌದಾ ಕೊಟ್ಟಿದ್ದೀರಾ ಗೊತ್ತೇ ಇಲ್ವಲ್ಲ ಅಂತ ಹೇಳಿ ಆ ವಸ್ತುವನ್ನು ತಾನು ಒಳಗೆ ಹಾಕ್ಕೊಳ್ಳೋದು. ಇದನ್ನು ನ್ಯಾಸಾಪಹಾರಕರು ಅಂತ ಹೇಳ್ತಾರೆ. ಇಂಥವ್ರು ಯಮಮಾರ್ಗದಲ್ಲಿ ತಾವು ಶಿಕ್ಷೆಯನ್ನು ಅನುಭವಿಸ್ತಾರೆ. ಇನ್ನೇನು ಅಂತ ಹೇಳಿದ್ರೆ, ನಾವು ಯಾರ ಮೇಲೆ ವಿಶ್ವಾಸ ಇಟ್ಟಿರ್ತೇವೆ ಆ ವಿಶ್ವಾಸ ದ್ರೋಹ ಬಗೆಯುವ ವ್ಯಕ್ತಿ. ಭಾರೀ ವಿಶ್ವಾಸ, ಅವ್ರು ನಂಬಿರ್ತೇವೆ, ನಾವು ತುಂಬ ನಂಬಿರ್ತೇವೆ, ನಂಬಿಸಿ 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 ಕೊಡಕ್ಕೆ ಮೋಸ ಮಾಡಿ ಹೋಗ್ತಾರೆ, ಗೊತ್ತಾಗೋದೇ ಇಲ್ಲ ನಮಗೆ. ಎಲ್ಲಿವರೆಗೆ ಅಂದರೆ ನಾವು ಕೆಲವರನ್ನೊಂದು ನಂಬಿ ಲಕ್ಷಗಟ್ಟಲೆ ರೂಪಾಯಿ ಇಟ್ಟಿರ್ತೇವೆ, ಅವರ ವಿಶ್ವಾಸದ ಮೇಲೆ ಲಕ್ಷ ರೂಪಾಯಿ ಗಟ್ಟಲೆ ನಾವು ಇಟ್ಟಿರ್ತೇವೆ ಯಾವುದೋ ಫೈನಾನ್ಸ್ ಮುಂತಾದವುಗಳಲ್ಲಿ. ಆದರೆ ಒಂದು ದಿನ ಎಲ್ಲ ದುಡ್ಡು ಎತ್ಕೊಂಡು ಬಾಗ್ಲಾಕೊಂಡು ಹೋಗಿಬಿಟ್ರು. ಇದೇನು ಅಂದರೆ ವಿಶ್ವಾಸಘಾತಕತನ. ಇಂಥ ವ್ಯಕ್ತಿ ಯಮಮಾರ್ಗದಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾನೆ. ಇನ್ನೇನು ಅಂತ ಹೇಳಿದರೆ, ಯಾರು ವಿಷವನ್ನು ಉಣಿಸಿ ಸಾಯಿಸ್ತಾರೆ,
ವಿಷ ಹಾಕಿ ಸಾಯಿಸ್ತಾರೆ, ಅಂಥ ವ್ಯಕ್ತಿ ಯಮ ಮಾರ್ಗದಲ್ಲಿ ಶಿಕ್ಷೆ ಅನುಭವಿಸ್ತಾರೆ. ಅಂದರೆ ನಾವು ಹಿಂದೆ ಆ ಯಮ ಮಾರ್ಗದಲ್ಲಿ ಏನೇನು ಕಷ್ಟ ಇದೆ ಅದನ್ನು ಕೇಳಬೇಕಾದ್ರೆ ಅಪ್ಪ ಇಷ್ಟೆಲ್ಲ ಕಷ್ಟ ಇದೆಯಾ ಅಂತ ಕೇಳಿದ್ವು. ಆದರೆ ಇಲ್ಲಿ ಪಾಪವನ್ನು ಕೇಳಿದಾಗ ಅವ್ರು ಇಂಥವ್ರಿಗೆ ಅಂಥ ಶಿಕ್ಷೆ ಸಿಗಲೇಬೇಕು ಅಂತ ಕಾಣಿಸ್ತದೆ. ಅದೇ ರೀತಿ ದೋಷಗ್ರಾಹಿ ಗುಣಾಶ್ಲಾಘಿ ಗುಣವತ್ಸು ಸಂವತ್ಸರಾ ನೀಚಾನುರಾಗಿಣೋ ಮೂಢಾ ಸತ್ಸಂಗತಿ ಪರಾಂಗುಖಾ. ಇನ್ಯಾರು ಯಮ ಮಾರ್ಗದಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾರೆ ಅಂತ ಹೇಳಿದ್ರೆ, ಯಾರು ಎಲ್ಲರಲ್ಲೂ ಕೂಡ ದೋಷನೇ ಹುಡುಕೋದು, ದೋಷನೇ ಹುಡುಕ್ತಾ ಇರೋದು. ಅವರು ಹಾಗೆ, ಇವರು ಹೀಗೆ, ಅವರೆಲ್ಲ ಆ ದೋಷ, ಇವರಲ್ಲಿ ಈ ದೋಷ. ಅದೇ ಒಬ್ಬ ಕವಿ ಹೇಳಿದಾಗ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ದೋಷ ಜೋಕೆ ಅಂತ ಹೇಳಿದಾಗೆ. ಮತ್ತೇನಂತ ಹೇಳಿದರೆ, ಹೌದು ಹೋಗಲಿ, ನೀವು ದೋಷ ಹುಡುಕ್ತೀರಾ, ದೋಷ ಹುಡುಕ್ರಿ, ಅದರೊಟ್ಟಿಗೆ ಗುಣವನ್ನು ಹುಡುಕಬೇಕಲ್ವ. ಒಳ್ಳೆ ಗುಣ ಹುಡುಕಲ್ಲ, ಎದುರಿಗೆ ಕಂಡ್ರು ಹೊಗಳಲ್ಲ. ನೋಡಿ ಇಂಥವ್ರು ಗುಣಾಶ್ಲಾಘಿ, ಎದರಲ್ಲಿ ಕಂಡ್ರು ಹೊಗಳಲ್ಲ. ಯಾಕಂತ ಹೇಳಿದ್ರೆ ಒಳಗಿರುವ ಅಹಂಕಾರ ಬಿಡೋಲ್ಲ. ನಾನು ಮಾತ್ರ ಒಳ್ಳೆಯವನು, ನನ್ನಲ್ಲೇ ಎಲ್ಲ ಒಳ್ಳೆ ಗುಣ ಇದು, ಉಳಿದವ್ರೇನಿಲ್ವೇ ಇಲ್ಲ. ನಿಮಗೆ ಎಲ್ಲಿವರೆಗೆ ಅಂದರೆ ಇನ್ನೊಬ್ರು ಹೇಳಿದ್ರು ಕೇಳಲಿಕ್ಕೆ ತಯಾರಲ್ಲ. ನೋಡಿ ಯಾವ ರೀತಿ ಇರ್ತಾರೆ ಅಂದರೆ, ಇನ್ನೊಬ್ರು ಹೇಳಿದ್ರು ನೋಡಿ ಅವರೆಲ್ಲ ಅಷ್ಟು ಒಳ್ಳೆ ಗುಣ ಇದೆ, ಅವರು ತುಂಬ ಏನು ಒಳ್ಳೆಯವರು ನಮಗೆ ಗೊತ್ತು, ಏನು ಒಳ್ಳೆಯವರು ಗೊತ್ತು ನೋಡಿ, ಅವರ ಹಾಗೆ ಅವರು ಹೀಗೆ ಅಂತ ಅವರನ್ನು ದೋಷ ಹೇಳೋದು. ಒಂದೊಮ್ಮೆ ಅವರಲ್ಲಿ ನಾವು ಗುಣವನ್ನು ಹೇಳಿದರೂ ಕೂಡ ಅದನ್ನು ಒಪ್ಪಿಕೊಳ್ಳದೆ ದೋಷವನ್ನು ಹೇಳುವಂತಹ ವ್ಯಕ್ತಿ. ಇವರು ನರಕದಲ್ಲಿ ಅಂದರೆ ಯಮ ಮಾರ್ಗದಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾರೆ. ಕಾರಣ ಏನು ಅಂತ ಹೇಳಿದರೆ, ಇನ್ನೊಬ್ಬರಲ್ಲಿರುವ ಒಳ್ಳೆತನವನ್ನು ಒಪ್ಪಲಿಕ್ಕೆ ನನ್ನ ಮನಸ್ಸು ತಯಾರಿಲ್ಲ ಅಂತ ಹೇಳಿದರೆ ನನ್ನ ಮನಸ್ಸು ಒಳ್ಳೆದಿಲ್ಲ ಅಂತ ಅರ್ಥ. ಇನ್ನೊಬ್ಬರಲ್ಲಿ ದೋಷವನ್ನೇ ಹುಡುಕ್ತಾ ಇದೆ ಅಂತ ಹೇಳಿದ್ರೆ ನನ್ನ ಮನಸ್ಸು ದೋಷದಿಂದ ಕೂಡಿದೆ ಅಂತ ಅರ್ಥ. ಅದು ಅಂದರೆ ನನ್ನ ಮನಸ್ಸಿನ ಪ್ರತಿಫಲನ ಅದು. ಅದರ ಫಲವಾಗಿಯೇ ನರಕದಲ್ಲಿ ಯಮ ಮಾರ್ಗದಲ್ಲಿ ಶಿಕ್ಷೆ ಅನುಭವಿಸ್ತಾರೆ ಅವನು ಅಂತ ಹೇಳ್ತಾರೆ. ಇನ್ನೇನು ಅಂತ ಹೇಳಿದ್ರೆ, ಯಾರು ಒಳ್ಳೆಯವರಿದ್ದಾರೆ, ಒಳ್ಳೆ ಗುಣವಂತರಿದ್ದಾರೆ, ಆ ಗುಣವಂತರನ್ನು ಕಂಡ್ರೆ ಮಾತ್ಸರ್ಯ ಮಾಡೋದು, ಹೊಟ್ಟೆ ಕಿಚ್ಚು. ಕಾರಣ ಏನು ಅಂದರೆ ಅವ್ರು ಒಳ್ಳೆಯವರಾಗಿದ್ದಾರೆ ಅಂತಲೇ ಮಾತ್ಸರ್ಯ. ನೋಡಿ ಹೊಟ್ಟೆ ಕಿಚ್ಚಿ ಕಾರಣ ಏನು ಅಂತ ಹೇಳಿದ್ರೆ, ಅವ್ರು ಒಳ್ಳೆಯವರಾಗಿದ್ದಾರೆ, ಅವರಲ್ಲಿ ಒಳ್ಳೆ ಗುಣ ಇದೆ, ಅದಕ್ಕೆ ಅವರನ್ನು ಕಂಡ್ರೆ ಆಗೋಲ್ಲ. ಯಾಕಂದರೆ ನನ್ನಲ್ಲಿ ಅಂತ ಒಳ್ಳೆ ಗುಣ ಇಲ್ವಲ್ಲ. ಈ ಕಾರಣದಿಂದಾಗಿ ಇಂಥವರು ಯಮ ಮಾರ್ಗದಲ್ಲಿ ತಾವು ಶಿಕ್ಷೆಯನ್ನು ಅನುಭವಿಸ್ತಾರೆ. ಮತ್ತಾರಂದರೆ ನೀಚಾನುರಾಗಿಣೋ, ಯಾರಿಗೆ ಕೆಟ್ಟವರನ್ನು ಕಂಡ್ರೆ ಇಷ್ಟ. ನೋಡಿ ಇದು ಆಶ್ಚರ್ಯ, ಒಳ್ಳೆಯವರನ್ನು ಕಂಡ್ರೆ ಆಗೋಲ್ಲ, ಕೆಟ್ಟವರನ್ನು ಕಂಡ್ರೆ ಇಷ್ಟ. ಹಾಗೆ ಹಂದಿ ಮಲವನ್ನು ಕಂಡ್ರೆ ಓಡಿ ಹೋಗ್ತದೆ, ಆ ರೀತಿ ಇವರು ಕೆಟ್ಟವ್ರನ್ನ ಕಂಡ್ರೆ ಓಡಿ ಹೋಗ್ತಾರೆ, ಕೆಟ್ಟವ್ರು ಸಹವಾಸ ಮಾಡ್ತಾರೆ. ಇಂಥವ್ರು ಯಮ ಮಾರ್ಗದಲ್ಲಿ ತಾವು ಶಿಕ್ಷೆಯನ್ನು ಅನುಭವಿಸ್ತಾರೆ. ಮತ್ತು ಯಾರು ಮೂರ್ಖರಾಗಿರ್ತಾರೋ ಜೀವನದುದ್ದಕ್ಕೂ ಕೂಡ ಅವರು ಯಮ ಮಾರ್ಗದಲ್ಲಿ ಶಿಕ್ಷೆ ಅನುಭವಿಸ್ತಾರೆ. ಅಲ್ಲ, ಮೂರ್ಖರು ಅಂದ್ರೆ ಏನು ಮಾಡ್ಲಿಕ್ಕಾಗತ್ತೆ ರೀ? ದಡ್ರಪ್ಪ, ಅವ್ರಿಗೆ ಏನೂ ಗೊತ್ತಿಲ್ಲ ಅವರಿಗೆ. ಅಲ್ಲ, ಯಾಕೆ ತಿಳ್ಕೊಳ್ಳಿಲ್ಲ ಅವನು? ಅಲ್ಲ, ಅವನಿಗೆ ತಲೆಗೆ ಹೋಗಲ್ಲ. ಕೆಲವರು ಇರ್ತಾರೆ, ಅವ್ರು ಏನು ಮಾಡಿದ್ರೆ ತಲೆಗೆ ಹೋಗಲ್ಲಪ್ಪ, ಏನು ಮಾಡ್ಲಿಕ್ಕಾಗತ್ತೆ? ಅದಕ್ಕೋಸ್ಕರ ನೀವು ಅದಕ್ಕೆ ಯಮ ಮಾರ್ಗದಲ್ಲಿ ಶಿಕ್ಷೆ ಕೊಟ್ಬಿಟ್ರೆ ಅವ್ರದ್ದೇನು ತಪ್ಪು? ಅವನು ಪಾಪ ಕಲೀಲಿಕ್ಕೆ ಪ್ರಯತ್ನ ಪಟ್ಟ, ತಲೆ ಒಳಗೆ ಹೋಗಲಿಲ್ಲ ಅಂತ ಸಾಮಾನ್ಯವಾಗಿ ನಮಗೆ ಕಾಣಲಿಕ್ಕೆ ಸಾಧ್ಯತೆ ಉಂಟು. ಒಂದೇನು ಅಂತ ಹೇಳಿದ್ರೆ, ಯಾರು ಸಹಜವಾಗಿಯೇ ಮೂರ್ಖನಾಗಿರ್ತಾನೋ ಅಂತ ಹೇಳಿದ್ರೆ ಏನೂ ಗೊತ್ತಾಗೋದೇ ಇಲ್ವೋ ಅಂಥವನಿಗೆ ಬುದ್ಧಿಮಾಂದ್ಯ ಅಂತ ಹೇಳ್ತೇವೆ. ಅಂಥವನು ಬುದ್ಧಿಮಾಂದ್ಯ. ಆದರೆ ನಾವು ಯಾರನ್ನ ದಡ್ಡ ಅಂತ ಹೇಳ್ತೇವೆ, ದಡ್ಡ ಓದುವುದರಲ್ಲಿ ಬರೆಯುವುದರಲ್ಲಿ ಮಾತ್ರ, ಇನ್ನೊಂದರಲ್ಲಿ ಹುಷಾರಿರ್ತಾನೋ. ನೋಡಿ, ಯಾರನ್ನ ದಡ್ಡ ಅಂತ ಹೇಳ್ತೇವೆ ಅವನು ಯಾವುದೋ ಒಂದರಲ್ಲಿ ಹುಷಾರಿರ್ತಾನೋ. ಅದರಿಂದಾಗಿ ನಾವು ದಡ್ಡರು ಅಂತ ಹೇಳಿದ ಕೂಡಲೇ ಅಯ್ಯೋ ಪಾಪ ಅಂತ ಹೇಳಲಿಕ್ಕಿಲ್ಲ. ಎಷ್ಟೋ ಜನ ಕಲಿಯದೆ ದಡ್ಡರಾದವರು, ಸ್ವಾಭಾವಿಕವಾಗಿ ದಡ್ಡರಲ್ಲ ಅವರು. ಯಾಕಂದರೆ ಯಾವುದೋ ಒಂದು ಕ್ಷೇತ್ರದಲ್ಲಿ ಬುದ್ಧಿವಂತರು ಇರ್ತಾರೆ ಅವರು. ಆದರೆ ಸೋಮಾರಿತನ ಬಿಡಲ್ಲ. ಯಾರು ಕಲಿತಾರೆ, ಅಯ್ಯೋ ಯಾರಿಗೆ ಬೇಕು ಕಷ್ಟ ಬಿಡುವುದು, ಈ ರೀತಿ ಅವ್ರು ದಡ್ಡರಾಗಿ ಕೂತವರು. ಈ ಸೋಮಾರಿತನ ಅನ್ನೋದು ಯಮ ಮಾರ್ಗದಲ್ಲಿ ಶಿಕ್ಷೆಗೆ ಕಾರಣ ಆಗುತ್ತೆ ಅವರಿಗೆ. ಮತ್ತಾರು ಅಂತ ಹೇಳಿದ್ರೆ ಸತ್ಸಂಗತಿ ಪರಾಂಗುಖಾ, ಒಳ್ಳೆಯವರ ಸಹವಾಸವೇ ಬೇಡ ಅಂತ ಹೇಳುವರು. ಒಳ್ಳೆಯವರು ಸಹವಾಸವೇ ಬೇಡ ನಮಗೆ, ಕೆಟ್ಟವರದ್ದೇ ಸಾಕು. ನೋಡಿ ಈ ರೀತಿ ಹೇಳುವಂಥವ್ರು ಯಾರು? ದೇವರು, ಧರ್ಮ, ಆಚಾರ, ವಿಚಾರ ಒಳ್ಳೇದು, ಅವರು ಸಹವಾಸ ಬೇಡಪ್ಪ ನಮಗೆ. ಅವ್ರು ಯಾವುದೋ ಶತಮಾನದಲ್ಲಿದ್ದಾರೆ. ನೋಡಿ ಹೇಳುದಾಗೆ, ಅವ್ರು ಯಾವುದೋ ಶತಮಾನದಲ್ಲಿದ್ದಾರೆ, ಸೀರೆ ಉಟ್ಕೊಂಡು, ಕುಂಕುಮ ಇಟ್ಕೊಂಡು, ಬಳೆ ಎಲ್ಲ ಹಾಕ್ಕೊಂಡು, ಇವರೇನ್ರಿ ಪಂಚೆ ಉಟ್ಕೊಂಡು ಎಲ್ಲಯ್ಯೋ ಇವ್ರು ಯಾವುದೋ ಶತಮಾನದಲ್ಲಿದ್ದಾರೆ. ನಾವು ಇವಾಗೆಲ್ಲ ಯಾವ ರೀತಿ ಅಂದರೆ ನೋಡಿ, ಅದಕ್ಕೆ ಅಂಥವ್ರೊಟ್ಟಿಗೆ ಸೇರುವುದೇ ಇಲ್ಲ. ಯಾರು ಸತ್ಸಂಪ್ರದಾಯದಿಂದ ಕೂಡಿರ್ತಾರೋ, ಭಾರತೀಯ ಸಂಸ್ಕೃತಿಯನ್ನು, ಈ ಸನಾತನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸ್ತಾ ಇರ್ತಾರೋ, ಅವರೊಟ್ಟಿಗೆ ಇರುವುದೇ ಇವನಿಗೆ ಕಷ್ಟ. ಯಾಕಂತ ಹೇಳಿದ್ರೆ ನಮ್ಮ ಪ್ರೆಸ್ಟೀಜಿಗೆ ಕಮ್ಮಿ ಆಗುತ್ತೆ ಅಂತ. ಮತ್ತೇನಂತ ಹೇಳಿದ್ರೆ ಇವನಿರುವುದು ಯಾರು ಅನಾಗರಿಕರಿದ್ದಾರೆ, ಮತ್ತೇನಂತ ಹೇಳಿದ್ರೆ ದುರಾಚಾರಿಗಳಿದ್ದಾರೆ, ಅವರ ವೇಷ, ಅವರ ಸಂಸ್ಕೃತಿ ಅದರಲ್ಲೇ ತನ್ನನ್ನು ತೊಡಗಿಸಿಕೊಂಡಿರುವಂಥವ್ರು. ಇವರೆಲ್ಲರೂ ಕೂಡ ಯಮ ಮಾರ್ಗದಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾರೆ. ಮತ್ತಾರು ಅಂದರೆ ತೀರ್ಥ ಸಜ್ಜನ ಸತ್ಕರ್ಮ ಗುರುದೇವ ವಿನಿಂದಕ.
ಪುರಾಣ ವೇದ ಮೀಮಾಂಸಾ ನ್ಯಾಯ ವೇದಾಂತ ದೂಷಕಾ. ಯಾರು ತೀರ್ಥಯಾತ್ರೆ ತಾವಂತೂ ಮಾಡೋಲ್ಲ, ಬೇರೆ ಯಾರಾದರೂ ತೀರ್ಥಯಾತ್ರೆ ಮಾಡಿದರೆ ಅದಕ್ಕೆ ಬೈಯುವಂಥವ್ರು. ಅಷ್ಟು ಮಾತ್ರ ಅಲ್ಲ, ಬಹಳ ಆಶ್ಚರ್ಯ ಅಂತ ಹೇಳಿದ್ರೆ ತೀರ್ಥಗಳಿಗೆಲ್ಲ ಬೈಯುವಂಥವ್ರು. ನಿಮಗೆ ಉದಾಹರಣೆಗೆ ಗಂಗಾ ನದಿಯಲ್ಲಿ ಹೋಗಿ ಸ್ನಾನ ಮಾಡ್ತೀರಿ ಅಂತ ಹೇಳಿದ್ರೆ ಬೈಯುವವರಿದ್ದಾರೆ. ನಿಮಗೆ ತಲೆ ಸರಿ ಇಲ್ವಾ? ಗಂಗೆಗೆ ಹೋಗಿ ಸ್ನಾನ ಮಾಡ್ತೀರಾ, ಗಲೀಜು ಅಂದರೆ ಗಲೀಜು ನೀರು, ಆ ಗಂಗೆ ನೀರು. ಆದರೂ ಸಾವಿರಾರು ಜನ ಸ್ನಾನ ಮಾಡ್ತಾರೆ ಅಂತ ಹೇಳಿದ್ರೆ ಆ ನೀರು ಎಷ್ಟು ಗಲೀಜಾಗಿರ್ಲಿಕ್ಕಿಲ್ಲ. ಅಂಥ ಗಲೀಜಾದ ನೀರಲ್ಲಿ ನೀವು ಹೋಗಿ ಸ್ನಾನ ಮಾಡ್ತೀರಲ್ವಾ ಅಂತ ಹೇಳುವಂಥ ಮಂದಿ. ಯಾವುದು ಪುಣ್ಯ ನದಿಗಳು ಅಂತ ಹೇಳ್ತೇವೆ, ಆ ಪುಣ್ಯ ನದಿಗಳು ಗಲೀಜು ಅಂತ ಹೇಳಿ ತಾವು ಹೀಯಾಳಿಸುವಂಥವ್ರು ಇಂಥ ಮಂದಿ. ಅದಕ್ಕೆ ನಮಗೆ ಇಲ್ಲೊಂದು ಪ್ರಶ್ನೆ ಬರ್ಬೋದು, ಹೌದ್ರಿ ಗಲೀಜಾಗಿದ್ರೆ ಗಲೀಜು ಅಂತ ಹೇಳಿದ್ರೆ ಮತ್ತೆ ಪವಿತ್ರ ಅಂತ ಹೇಳಲಿಕ್ಕಾಗತ್ತಾ? ಗಲೀಜು ಅಂತ ಹೇಳ್ಬೇಕು ತಾನೆ ಅಂತ ಸಾಮಾನ್ಯವಾಗಿ ಪ್ರಶ್ನೆ ನಮಗೆ ಬಂದೇ ಬರ್ತದೆ. ಒಂದೇನು ತಿಳ್ಕೊಳ್ಬೇಕಾದದ್ದು ಅಂತ ಹೇಳಿದ್ರೆ, ಹೌದು ಕೆಲವೊಮ್ಮೆ ಇಂತಹ ಪುಣ್ಯ ನದಿಗಳನ್ನು ಪಾಪಿಗಳು ಗಲೀಜು ಮಾಡೋದುಂಟು, ಇಲ್ಲ ಅಂತಲ್ಲ. ಆದರೆ ನಾವು ಅದನ್ನು ಹೀಯಾಳಿಸಬಾರ್ದು. ಯಾಕೆ ಅಂತ ಹೇಳಿದ್ರೆ ಆ ಗಲೀಜು ಮಾಡಿದ್ದ ಪಾಪ ನಮಗೂ ಕೂಡ ಬರ್ತದೆ. ಯಾಕಂತ ಹೇಳಿದ್ರೆ ಆ ಪುಣ್ಯ ನದಿಗಳು ಅಂತ ಹೇಳಿದ್ರೆ ಬರೀ ನೀರಲ್ಲ ನಮಗೆ, ಮತ್ತು ದೇವತೆಗಳು, ಆ ದೇವತೆಗಳನ್ನು ಮಲಿನ ಮಾಡಿದ ಪಾಪ ನಮಗೂ ಬರುತ್ತೆ. ಯಾಕಂದರೆ ನಾವು ಅದನ್ನು ಪ್ರತಿಭಟನೆ ಮಾಡ್ತಾ ಇಲ್ವಲ್ಲ. ಅಂಥ ಪುಣ್ಯ ನದಿಗಳನ್ನು ಯಾರಾದರೂ ಮಲಿನ ಮಾಡಿದರೆ, ತಾವು ಚರಂಡಿ ನೀರನ್ನು, ಕಾರ್ಖಾನೆ ನೀರು ಮುಂತಾದವುಗಳನ್ನು ಬಿಟ್ಟು ಅದನ್ನು ಕೆಡಿಸ್ತಾ ಇದ್ರೂ ಕೂಡ ನಾವು ಪ್ರತಿಭಟನೆ ಮಾಡದೆ ಬಾಯಿ ಮುಚ್ಚಿಕೊಂಡು ಕೂತಿದ್ದೇವಲ್ವ, ಆ ಪಾಪ ನಮಗೆ ಉಂಟೇ ಉಂಟು. ಅದರೊಟ್ಟಿಗೆ ನಾವೇ ಅದನ್ನು ಗಲೀಜು ಮಾಡಿದ್ವಿ, ನಾವೇ ಅದನ್ನು ಬಾಯಿ ತುಂಬ ಬೈತಾ ಗಲೀಜು ಮಾಡಿದರೆ ಅದು ಇನ್ನೂ ಒಂದು ಪಾಪ. ಅದಕ್ಕೋಸ್ಕರ ಯಾವತ್ತು ಆ ನದಿಗಳು ಹಾಳಾದದ್ದನ್ನು ಕಂಡರೂ ಕೂಡ ನಮಗೆ ಸರಿ ಮಾಡಲಿಕ್ಕೆ ಸಾಧ್ಯ ಉಂಟಾ ಅಂತ ಪ್ರಯತ್ನ ಪಡಬೇಕು. ಇಲ್ಲದೇ ಇದ್ದರೆ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಬೇಕು, ಸ್ವಾಮಿ ಹೇಗಾದರೂ ಈ ನದಿಯನ್ನು ಶುದ್ಧ ಮಾಡುವಂತ ಹೊರತು ನಾವು ಬೈಕೊಂಡು ಕೂತ್ಕೊಳ್ಳೋದಲ್ಲ. ಅದು ಪಾಪ, ಯಮ ಮಾರ್ಗದಲ್ಲಿ ಶಿಕ್ಷೆಯನ್ನು ತಂದು ಕೊಡುತ್ತದೆ. ಅದೇ ರೀತಿ ಯಾರು ಸಜ್ಜನರಿದ್ದಾರೆ, ಸಜ್ಜನರನ್ನು ನಿಂದೆ ಮಾಡುವಂಥದ್ದು, ಒಳ್ಳೆ ಕರ್ಮವನ್ನು ನಿಂದೆ ಮಾಡುವಂಥದ್ದು, ಸತ್ಕರ್ಮವನ್ನು ನಿಂದೆ ಮಾಡುವಂಥದ್ದು. ಅಂದರೆ ಯಾರಾದರೂ ಕ್ರಮ ಪ್ರಕಾರ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಶಾಸ್ತ್ರದಲ್ಲಿ ಹೇಗಿದ್ದಾರೋ ಹೇಗೆ ಹೇಳಿದ್ದಾರೋ ಹಾಗೇ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಅಂಥವ್ರನ್ನು ಕಂಡ್ರೆ ಆಗಲ್ಲ, ಅಯ್ಯೋ ಅವರ ಸಹವಾಸ ಬೇಡ ಮಾರ್ರೆ, ಬೆಳಗಿಂದ ಸಂಜೆ ತನಕ ಮೂಗು ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ಅವರು, ಮತ್ತೇನೂ ಇಲ್ಲ, ಬೇಡಪ್ಪ ಅವ್ರ ಸಹವಾಸನೇ ಬೇಡ. ಹಾಗೆ ಅವರಿಗೆ ತಾವು ಅವ್ರ ಸಹವಾಸ ಮಾಡೋದಿಲ್ಲ, ಅಷ್ಟು ಮಾತ್ರ ಅಲ್ಲ ಅವರನ್ನು ಬೈಕೊಂಡು ಕೂತ್ಕೊಳ್ಳೋದ್ರು. ಈ ರೀತಿ ಕೂತ್ರೆ ಆಗತ್ತಾ? ಹೊಟ್ಟೆ ತುಂಬತ್ತಾ? ಕೆಲಸ ಇಲ್ಲ, ಕಾರ್ಯ ಇಲ್ಲ, ಇಂಥವರೇ ಭೂಮಿಗೆ ಭಾರ. ಏನು ಕೆಲಸ ಮಾಡಲ್ಲ, ಏನಿಲ್ಲ, ಬೆಳಗಿಂದ ಸಂಜೆ ತನಕ ಮೂಗಿಡ್ಕೊಂಡು ದೇವರು ಅಂತ ಕೂತಿರುವವರಷ್ಟೇ. ಹೀಗೆ ನಿಂದೆಯನ್ನು ಮಾಡುವಂಥ ವ್ಯಕ್ತಿಗಳು. ಇನ್ನು ಯಾರು ಗುರುಗಳಿಗೆ, ದೇವತೆಗಳಿಗೆ ನಿಂದೆಯನ್ನು ಮಾಡ್ತಾರೋ ಇವರೆಲ್ಲರೂ ಕೂಡ ಯಮ ಮಾರ್ಗದಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾರೆ. ಅದೇ ರೀತಿ ಈ ಪುರಾಣ, ಮೀಮಾಂಸಾ, ವೇದ ಮುಂತಾದವುಗಳೆಲ್ಲ ಸಚ್ಚಾಸ್ತ್ರಗಳೇನಿದೆ, ಈ ಸಚ್ಚಾಸ್ತ್ರಗಳನ್ನು ನಿಂದನೆ ಮಾಡುವಂಥದ್ದು. ಯಾಕಂತ ಹೇಳಿದರೆ ನಾವು ಆಧುನಿಕರು ಅಂತ. ಆಧುನಿಕರಿದ್ರೆ ಇದರಲ್ಲ ಏನಿದೆ? ಏನೂ ಇಲ್ಲ, ಬರೀ ಇದೆಲ್ಲ ಅಜ್ಜಿ ಪುರಾಣಗಳು, ಬರೀ ಟೈಮ್ ವೇಸ್ಟ್ ಅಷ್ಟೇ, ಇದು ಇನ್ನೇನಿಲ್ಲ. ಈ ರೀತಿ ಇವುಗಳಲ್ಲಿರುವ ಸತ್ಯತೆಯನ್ನು ಕಂಡುಕೊಳ್ಳದೆ, ಇವುಗಳ ಒಂದು ಇದೇನಿದೆ ಮಹಾತ್ಮೆ ಅದನ್ನು ತಿಳಿಯದೆ ಇವುಗಳನ್ನು ನಿಂದೆ ಮಾಡುವವರು ಇವರೆಲ್ಲರೂ ಕೂಡ ಯಮ ಮಾರ್ಗದಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾರೆ. ಇನ್ಯಾರು ಅಂದರೆ ಹರ್ಷಿತ ದುಃಖಿತಂ ದೃಷ್ಟ ಹರ್ಷಿತೇ ದುಃಖದಾಯಕ ದುಷ್ಟವಾಕ್ಯಸ್ಯ ವಕ್ತಾರೋ ದುಷ್ಟಚಿತ್ತಾಚ್ಚ ಏ ಸದಾ. ಯಾರಾದರೂ ದುಃಖದಲ್ಲಿದ್ದಾರೆ ಅಂತ ತಿಳ್ಕೊಳ್ಳಿ, ತುಂಬ ಕಷ್ಟಪಡ್ತಾ ಇದ್ದಾರೆ, ಅವರು ತುಂಬ ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳಿದರೆ ಅದನ್ನು ನೋಡಿ ಹಾಗೇ ಆಗಬೇಕು ಅಂತ ಹೇಳೋದು. ನೋಡಿ ಈ ರೀತಿ ಹೇಳುವ ಮಂದಿ ಹಾಗೆ ಆಗ್ಬೇಕು ಅವರಿಗೆ. ನನಗಂತೂ ತುಂಬ ಖುಷಿ ಆಯಿತು, ಮನೆಗೆ ಹೋಗಿ ಒಂದು ಬೆಳ್ಳಿ ಲೋಟದಲ್ಲಿ ಹಾಲು ಕುಡಿದು ಬಿಡ್ತೇನೆ. ನೋಡಿ ಈ ರೀತಿ ಹೇಳುವ ಮಂದಿ, ನೀನು ಖಂಡಿತವಾಗಿಯೂ ಕೂಡ ಈ ಯಮ ಮಾರ್ಗದಲ್ಲಿ ಶಿಕ್ಷೆ ಅನುಭವಿಸ್ತೀಯ. ಅಲ್ರಿ, ಒಬ್ಬ ಮಹಾ ದುಷ್ಟ ಪಾಪಿ, ಆ ಪಾಪಿ ಕಷ್ಟಪಡ್ತಾ ಇದ್ದಾನೆ, ದುಃಖ ಪಡ್ತಾ ಇದ್ದಾನೆ, ಅವಾಗಾದ್ರೆ ನಾವು ಖುಷಿ ಪಡಬೇಕು ಬೇಡವೋ? ಇವಾಗ ಯಾವ ರೀತಿ ನೀವೇ ಹೇಳಿದ್ರಿ, ಈ ಪಾಪ ಮಾಡಿದವ್ರಿಗೆ ಇಂತಿಂದ ಕಷ್ಟ ಆಗತ್ತೆ ಅಂತ, ಅದನ್ನು ಕೇಳಿ ನಮಗೆ ಖುಷಿ ಆಗಬೇಕು ಬೇಡವೋ ಅಂತ ಸಾಮಾನ್ಯವಾಗಿ ಪ್ರಶ್ನೆ ಬಂದೇ ಬರುತ್ತೆ. ನೋಡಿ, ಯಾವತ್ತೂ ಕೂಡ ಯಾರೇ ದುಃಖ ಪಡಲಿ, ದುಃಖ ಪಟ್ಟಾಗ ಖುಷಿ ಪಡುವಂಥದ್ದೇನಿದೆ ಇದು ಒಳ್ಳೆಯ ವಿಷಯ ಅಲ್ಲ. ದುಃಖ ಪಡುವಂಥದ್ದು ಒಳ್ಳೆಯ ವಿಷಯ ಅಲ್ಲ. ಇವಾಗ ದೇವರನ್ನು ನಿಂದೆ ಮಾಡುವವನು, ಧರ್ಮವನ್ನು ನಿಂದೆ ಮಾಡುವಂಥವನು ಯಾರೇ ಆಗಲಿ, ಅವನು ಸತ್ತ ಅಂತ ತಿಳ್ಕೊಳ್ಳಿ, ಅವನಿಗೆ ಕಷ್ಟ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ, ಅವನು ಶಿಕ್ಷೆಯನ್ನು ಅನುಭವಿಸ್ತಾ ಇದೆ ಅಂತ ತಿಳ್ಕೊಳ್ಳಿ. ಆ ಸಂದರ್ಭದಲ್ಲಿ ನಾವು ಖುಷಿ ಪಡಬೇಕಾದದ್ದು ಯಾಕೋಸ್ಕರ ಅಂತ ಹೇಳಿದ್ರೆ, ಅಬ್ಬಾ ಇನ್ನಾದರೂ ಸಜ್ಜನರು ಚೆನ್ನಾಗಿರ್ಲಿಕ್ಕಾಗತ್ತಲ್ವ ಅಂತ.
ಅಂದರೆ ಸಜ್ಜನರನ್ನು ಎಣಿಸಿ ನಾವು ಖುಷಿ ಪಡಬೇಕಾಗಿದೆ ಹೊರತು ಅವನ ಮೇಲೆ ದ್ವೇಷದಿಂದ ಖುಷಿ ಪಡಬೇಕಾದಲ್ಲ. ನೋಡಿ, ಯಾವತ್ತೂ ಕೂಡ ಅಷ್ಟೇ, ಒಬ್ಬ ವ್ಯಕ್ತಿಯನ್ನು ದ್ವೇಷ ಮಾಡುವುದು ಒಳ್ಳೆಯದಲ್ವೇ ಅಲ್ಲ, ಆ ವ್ಯಕ್ತಿಯಲ್ಲಿರುವ ದುರ್ಗುಣಗಳನ್ನು ದ್ವೇಷ ಮಾಡಬೇಕು. ಆ ದುರ್ಗುಣಗಳಿಗೆ ಶಿಕ್ಷೆ ಆಗಬೇಕು ಅಂತ ನಾವು ಬಯಸಬೇಕಾದದ್ದು. ಅದೇ ರೀತಿ ಹರ್ಷಿತೇ ದುಃಖದಾಯಕ, ಯಾರಾದರೂ ಖುಷಿಯಲ್ಲಿದ್ದಾರೆ ಅಂತ ತಿಳ್ಕೊಳ್ಳಿ. ಒಂದು ಫ್ಯಾಮಿಲಿ ತುಂಬ ಖುಷಿಯಲ್ಲಿದ್ದಾರೆ, ಆನಂದವಾಗಿದ್ದಾರೆ, ಅದನ್ನು ಇವನಿಗೆ ನೋಡಲಿಕ್ಕಾಗಲ್ಲ. ಗಂಡ ಹೆಂಡತಿ ಮಕ್ಕಳು ಚೆನ್ನಾಗಿದ್ದಾರೆ, ಆ ಫ್ಯಾಮಿಲಿ ಚೆನ್ನಾಗಿದ್ದಾರೆ ನೋಡಲಿಕ್ಕಾಗಲ್ಲ. ಮತ್ತೇನೆಂದರೆ ಅಲ್ಲಿ ಹೋಗಿ ಹುಳಿ ಹಿಂಡೋದು, ಹೇಗಾದರೂ ಆ ಫ್ಯಾಮಿಲಿಯನ್ನು ಹೊಡೆದಾಕಬೇಕು, ಅವ್ರು ಹಾಳಾಗಿ ಹೋಗ್ಬಿಡ್ಬೇಕು, ಅವ್ರು ಹತ್ಕೊಂಡು ಕೂರಬೇಕು, ದುಃಖ ಪಡಬೇಕು. ನೋಡಿ, ಈ ರೀತಿ ಮಾಡುವಂಥ ವ್ಯಕ್ತಿ ಇಂಥವ್ರು ಬೇಕಾದಷ್ಟು ಜನ ಇದ್ದಾರೆ ಇವತ್ತು. ಹುಳಿ ಹಿಂಡುವ ಬುದ್ಧಿಯವರು, ಒಂದು ಸಂಸಾರವನ್ನು ಕೆಡಿಸುವಂಥವ್ರು. ಇಂಥವರೆಲ್ಲರೂ ಯಮ ಮಾರ್ಗದಲ್ಲಿ ತಾವು ಶಿಕ್ಷೆಯನ್ನು ಅನುಭವಿಸ್ತಾರೆ ಅಂತ ಹೇಳ್ತಾರೆ. ನಿನ್ನ ಕೈಯಲ್ಲಿ ಸಾಧ್ಯ ಇದೆಯಾ? ಯಾರಿಗಾದರೂ ಖುಷಿ ಕೊಡ್ಲಿಕ್ಕೆ ನೋಡು, ಸಂತೋಷ ಕೊಡ್ಲಿಕ್ಕೆ ನೋಡು, ಇಲ್ವಾ ಸುಮ್ಮನೆ ಕೂತ್ಕೋ. ಅದು ಬಿಟ್ಟು ಇನ್ನೊಬ್ಬರನ್ನು ಹಾಳು ಮಾಡ್ಲಿಕ್ಕೆ ಹೋಗಬೇಡ. ಆ ರೀತಿ ಹಾಳು ಮಾಡಿದ್ಯಾ, ಯಮ ಮಾರ್ಗದಲ್ಲಿ ನನಗೆ ಶಿಕ್ಷೆ ಉಂಟೇ ಉಂಟು. ಅಂದರೆ ಇಂಥವ್ರಿಗೆ ಶಿಕ್ಷೆ ಸಿಗಲೇಬೇಕು ತಾನೆ, ತಪ್ಪ. ಯಮಧರ್ಮ ನಿಜವಾಗ್ಲೂ ಶಿಕ್ಷೆ ಕೊಡೋದು ತಪ್ಪ, ದೇವರು ಶಿಕ್ಷೆ ಕೊಡೋದು ತಪ್ಪ. ಇದನ್ನು ನೋಡಿದಾಗ ಮತ್ತಾರು ಅಂತ ಹೇಳಿದರೆ ದುಷ್ಟವಾಕ್ಯಸ್ಯ ವಕ್ತಾರು ದುಷ್ಟತಿಚ್ಛಾತ್ಯ ಏಸದ, ಯಾರು ಯಾವಾಗಲೂ ಕೆಟ್ಟ ಮಾತೇ ಆಡ್ತಾ ಇರೋದು. ಬಾಯಿ ತೆಗೆದರೆ ಬರೋದು ಅವನು ಹಾಳಾಗೋಗ್ಲಿ, ಇವನು ಹಾಳಾಗೋಗ್ಲಿ, ಅವನು ಹಾಗೆ ಇವನು ಹೀಗೆ. ನೋಡಿ, ಹೀಗೆ ಕೆಟ್ಟ ಮಾತುಗಳನ್ನೇ ಆಡುವ ಬಾಯಿ. ಇವ್ರ ಮನಸ್ಸಿಗೆ ಒಳ್ಳೆದಿರುವುದಿಲ್ಲ. ಯಾವತ್ತೂ ಮಾತು ಮನಸ್ಸುಗಳು ಒಂದಕ್ಕೊಂದು ಸಂಬಂಧ. ನಿಮ್ಮ ಬಾಯಲ್ಲಿ ಒಳ್ಳೆ ಮಾತು ಬರ್ತಾ ಇದೆಯಾ, ಮನಸ್ಸು ಚೆನ್ನಾಗಿದೆ ಅಂತ ಅರ್ಥ. ಬಾಯಲ್ಲಿ ಕೆಟ್ಟ ಮಾತು ಬರ್ತಾ ಇದೆಯಾ, ಅವನು ಹಾಳಾಗೋಗ್ಲಿ, ಅವನು ಸತ್ತೋಗ್ಲಿ, ಅವನು ಹಾಗಾಗಲಿ ಹೀಗಾಗಲಿ, ನಿಮ್ಮ ಮನಸ್ಸು ಹಾಳಾಗೋಗಿದೆ ಅಂತ. ಹಾಳಾದ ಮನಸ್ಸಿನವನು ಹೇಗ್ರಿ ಸ್ವರ್ಗ ಸೇರ್ತಾನೆ? ಈ ಯಮ ಮಾರ್ಗದಲ್ಲಿ ಶಿಕ್ಷೆ ಅನುಭವಿಸ್ತಾನೆ ಅವನು. ಮತ್ತಾರು ಅಂತ ಹೇಳಿದ್ರೆ, ಯಾರ ಮನಸ್ಸು ಯಾವಾಗಲೂ ಕೆಟ್ಟೋಗೇ ಇದೆಯೋ, ಅಂದರೆ ಕೆಟ್ಟೋಗಿರುವ ಮನಸ್ಸಿನ ಲಕ್ಷಣ ಏನಂದರೆ ಯಾವಾಗಲೂ ನೆಗೆಟಿವ್ ಥಾಟ್ಸ್, ಮನಸ್ಸಿನಲ್ಲಿ ಕೆಟ್ಟ 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 ಯೋಚನೆಗಳು ಬರ್ತಾ ಇರೋದು, ಬಾಯಿಯಲ್ಲಿ ಕೆಟ್ಟ ಕೆಟ್ಟ ಮಾತುಗಳು ಬರ್ತಾ ಇರುವಂಥದ್ದು, ಬುದ್ಧಿಯೂ ಕೆಟ್ಟು ಹೋಗಿದೆಯೋ, ಇಂಥವರೆಲ್ಲರೂ ಯಮ ಮಾರ್ಗದಲ್ಲಿ ಶಿಕ್ಷೆ ಅನುಭವಿಸ್ತಾರೆ. ನ ಶೃಣ್ವಂತಿ ಹಿದಂ ವಾಕ್ಯಂ ಶಾಸ್ತ್ರವಾರ್ತಾ ಕದಾಪಿನ ಆತ್ಮಸಂಭಾವಿತ ಸ್ತಬ್ಧ ಮೂಢ ಪಂಡಿತ ಮಾನಿನಃ. ಇನ್ನೆಂಥವ್ರು ಅಂತ ಹೇಳಿದರೆ, ಒಂದು ಒಳ್ಳೆ ಮಾತು ಹೇಳಿದರೆ ಕೇಳುವ ಅಭ್ಯಾಸವೇ ಇಲ್ಲ, ಕೇಳುವುದೇ ಇಲ್ಲ. ಅಂದರೆ ಒಂಥರ ಮೊಂಡುತನ ಅಂತ ಹೇಳ್ತೇವಲ್ವ, ಆ ರೀತಿ ಯಾರು ಹೇಳಿದರೂ ಕೇಳೋಲ್ಲ ಇಂಥ ವ್ಯಕ್ತಿಗಳು. ಅಲ್ಲ, ವಾಸ್ತವಿಕವಾಗಿ ಎಲ್ಲದನ್ನೂ ಕೇಳಬೇಕು ಅಂತಿಲ್ಲ, ಕೇಳುವುದನ್ನಾದರೂ ಕೇಳ್ಬೋದಲ್ವ, ಯಾರೇ ಹೇಳಿದರೂ ಕೂಡ ಒಂದು ಯೋಚನೆ ಮಾಡ್ಬೋದಲ್ವ, ಇಲ್ಲ, ಮಾಡಲಿಕ್ಕೆ ತಯಾರಿಲ್ಲ. ಮತ್ತು ನನಗೇ ಗೊತ್ತಿರೋದು, ನಾನು ಹೇಳಿದ್ದೇ ಸರಿ, ಇಂಥ ವ್ಯಕ್ತಿಗಳು. ಮತ್ತೇನಂತ ಹೇಳಿದ್ರೆ, ಇಂಥವರಿಗೆ ಶಾಸ್ತ್ರದ ಮಾತಂತೂ ಬೇಡವೇ ಬೇಡ, ಶಾಸ್ತ್ರ ಪುರಾಣ ಇವುಗಳ ಮಾತು ಬೇಡವೇ ಬೇಡ ಅಂಥ ವ್ಯಕ್ತಿಗಳು. ಕಾರಣ ಏನಂದರೆ ಆತ್ಮಸಂಭಾವಿತ ಅಹಂಕಾರಿಗಳೇ. ನನಗೆ ಎಲ್ಲ ಗೊತ್ತಿರೋದು, ನನ್ನಷ್ಟು ಯಾರಿಗೆ ಗೊತ್ತಿದೆ, ನನಗೇನಿಲ್ಲ ತಿಳ್ಕೊಳ್ಳಿಕ್ಕೆ ಏನಿದೆ, ಏನಿಲ್ಲ, ನಾನೆಲ್ಲ ತಿಳ್ಕೊಂಡಾಗಿದೆ, ನಾನು ಎಲ್ಲ ಮಾಡಾಗಿದೆ, ನನಗೆ ಸರಿ ಸಾಟಿಯಾದವ್ರು ಯಾರೂ ಇಲ್ಲವೇ ಇಲ್ಲ. ಈ ರೀತಿ ತನ್ನನ್ನು ತಾನೇ ದೊಡ್ಡ ವ್ಯಕ್ತಿಯಿಂದ ತಿಳ್ಕೊಂಡಿರೋನು ಎಲ್ಲಿವರೆಗೆ ಅಂದರೆ ಒಳಗೆ ನಾನೇ ದೇವರು ಅಂತ ಅಷ್ಟರ ಮಟ್ಟಿಗೂ ಇರ್ಬೋದು. ಕೆಲವರು ಬಾಯಿ ಬಿಟ್ಟು ಹೇಳ್ತಾರೆ, ಕೆಲವರು ಬಾಯಿ ಬಿಟ್ಟು ಹೇಳೋಲ್ಲ ಅಷ್ಟೇ, ಒಳಗಿನಿಂದ ಅಷ್ಟು ಇರ್ಬೋದು, ನಾನೇ ದೇವರು. ಈ ರೀತಿ ಅಷ್ಟು ಮಾತ್ರ ಅಲ್ಲ, ತನ್ನನ್ನೇ ತಾನು ಹೊಗಳ್ಕೊಳ್ತಾ ಇರೋದು. ಇಂಥವ್ರ ಲಕ್ಷಣ ಏನಂದರೆ ಹೊರಗಿಂದಲೂ ತನ್ನನ್ನೇ ತಾನು ಹೊಗಳ್ಕೊಳ್ತಾ ಇರೋದು. ನಾನು ಯಾಕೆ ಗೊತ್ತಾ, ನಾನು ಹೀಗೆ, ನಾನು ಹಾಗೆ, ನಾನು ಹಾಗೆ ಮಾಡಿಬಿಟ್ಟೆ, ನಾನು ಬಂದ್ರೇ ಅಲ್ಲಾಗೋದು, ನಾನು ಬರಲಿಲ್ಲ ಅಂದರೆ ಆಗೋದೇ ಇಲ್ಲ. ನೋಡಿ, ನಾನು ಬರೋ ತನಕ ಕಾಯ್ತಾ ಇದ್ರಲ್ಲಿ, ನಾನು ಬಂದ ಮೇಲೆ ಎಲ್ಲ ಆಗಿದ್ದು, ನನ್ನಿಂದಲೇ ಈ ರೀತಿ ಯಾರು ಹೇಳ್ತಾ ಇರ್ತಾರೆ, ಇವರೆಲ್ಲರೂ ಒಳಗಿನಿಂದ ಇಂಥ ಅಹಂ ಅದರಿಂದಲೇ ಕೂಡಿಕೊಂಡಿರುವವರು. ಮತ್ತೇನಂತ ಹೇಳಿದ್ರೆ ಆತ್ಮಸಂಭಾವಿತ, ಯಾವುದಕ್ಕೂ ಬಗ್ಗದ ವ್ಯಕ್ತಿಗಳು, ಮೊಂಡು ವ್ಯಕ್ತಿಗಳು, ಮೂರ್ಖರು, ತಮ್ಮನ್ನೇ ದೊಡ್ಡ ಪಂಡಿತರು ಅಂತ ತಿಳ್ಕೊಂಡಿರುವಂಥವ್ರು, ಇವರೆಲ್ಲರೂ ಯಮ ಮಾರ್ಗದಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾರೆ ಅಂತ ಹೇಳ್ತಾರೆ. ಹಗಲು ರಾತ್ರಿ ರೋದಮಾನಾಹ ದಿವಾನಿಶಂ, ಹಗಲು ರಾತ್ರಿ ಯಮನ ಮಾರ್ಗದಲ್ಲಿ 1 ವರ್ಷಗಳ ಕಾಲ ಅಳ್ತಾ 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 ಇವರು ಸಾಕ್ತಾರಂತೆ. ಅದು ಹೇಗಂದರೆ ಹಾಗೆ ಅಲ್ಲ, ಯಮದೂತರಿಂದ ಹೊಡೆಯಲ್ಪಡ್ತಾ ಸಾಕ್ತಾರೆ. ಮಧ್ಯದೊಂದು ವೈತರಣಿ ನದಿ, ಈ ವೈತರಣಿ ನದಿಯಲ್ಲಿ ಯಾರ್ಯಾರು ಬಿದ್ದು ಒದ್ದಾಡ್ತಾರೆ, ಎಂತೆಂಥ ಸ್ಪೆಷಲ್ ಪಾಪ ಮಾಡಿದವರು, ಅದನ್ನು ತಿಳಿಸ್ಕೊಂಡು ಬರ್ತಾರೆ. ಅಂದರೆ ಯಮ ಮಾರ್ಗದಲ್ಲಿ ಯಾರು ಶಿಕ್ಷೆ ಅನುಭವಿಸ್ತಾರೆ ಅದನ್ನು ಹೇಳಿದರು. ಅಂದರೆ ಅಲ್ಲಿಗೆ ಮುಗಿತು ಅಂತಲ್ಲ, ಅವರು ಆ ಪಾಪಗಳನ್ನು ನಾವು ಇಲ್ಲಿವರೆಗೆ ಏನು ಕೇಳಿದ್ವು, ಈ ಪಾಪವನ್ನು ಹೆಚ್ಚು ಮಾಡಿದರು ಅಂತ ಹೇಳಿದರೆ ನರಕದಲ್ಲೂ ಬಿದ್ದು ಶಿಕ್ಷೆ ಅನುಭವಿಸ್ತಾರೆ. ಮತ್ತು ಇದೆಲ್ಲ ನಾವು ತಿಳ್ಕೊಳ್ಬೇಕಾದದ್ದು ಅಂದರೆ, ಯಾವತ್ತೋ ಜೀವನದಲ್ಲಿ ಒಂದು ಸಲ ಮಾಡಿದರೆ ಯಮ ಮಾರ್ಗದಲ್ಲಿ ಶಿಕ್ಷೆ ಅನುಭವಿಸ್ಬಿಡ್ತಾರೆ ಅಂತಲ್ಲ ಇವರೆಲ್ಲರೂ ಕೂಡ. ಮತ್ತೇನು ಅಂತ ಹೇಳಿದ್ರೆ ಯಾವಾಗಲೂ ಹೀಗೇನೆ,
ಇದೇ ರೀತಿ ಯಾವಾಗಲೂ ಮಾಡ್ತಾನೆ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿ ಯಮ ಮಾರ್ಗದಲ್ಲಿ ಶಿಕ್ಷೆ ಅನುಭವಿಸ್ತಾರೆ. ಇವಾಗ ಉದಾಹರಣೆಗೆ ಯಾರೋ ಒಂದು ಒಳ್ಳೆ ಮಾತು ಹೇಳಿದರು, ಒಳ್ಳೆ ಮಾತು ಹೇಳಿದಾಗ ಕೇಳಲಿಲ್ಲ, ಅವನು ಒಂದು ಸಲ ಕೇಳಲಿಲ್ಲ ಅಂತ ಹೇಳಿದ ಕೂಡಲೇ ಅಂಥ ದೊಡ್ಡದೇನಲ್ಲ ಅದು. ಆದರೆ ಮತ್ತೆ ಮತ್ತೆ ಹೇಳಿದ್ರು ಕೇಳಲೇ ಇಲ್ಲ, ಅನೇಕ ಬಾರಿ ಕೇಳಲೇ ಇಲ್ಲ ಅಂತ ಹೇಳಿದ್ರೆ ಆವಾಗ ಇವನಿಗೆ ನರಕದಲ್ಲಿ ಯಾತನೆ ಇದ್ದೇ ಇದೆ, ಅದೇ ಯಮ ಮಾರ್ಗದಲ್ಲಿ ಯಾತನೆ ಇದ್ದೇ ಇದೆ. ಇನ್ನು ವೈತರಣಿಯಲ್ಲಿ ಬೀಳುವಂತಹ ಪಾಪಿಗಳು ಯಾರು ಅಂತ ಹೇಳಿದರೆ, ಮಾತರಂ ಏವ ಮನ್ಯಂತೆ ಪಿತರಂ ಗುರುಮೇವ ಚ ಆಚಾರ್ಯಂ ಚಾಪಿ ಪೂಜ್ಯಂಚ ತಸ್ಯಾಂ ಮಜ್ಜಂತಿ ತೇ ನರಾಹ. ಯಾರು ತಂದೆ ತಾಯಿಗಳಿಗೆ ಅವಮಾನ ಮಾಡ್ತಾರೆ, ಮತ್ತೆ 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 ತಂದೆ ತಾಯಿಗಳಿಗೆ ಅವಮಾನ ಮಾಡ್ತಾ ಇರ್ತಾರೆ, ಅದೇ ರೀತಿ ಗುರುಗಳನ್ನು ಅವಮಾನ ಮಾಡ್ತಾ ಇರ್ತಾರೆ, ಆಚಾರ್ಯರನ್ನು ಅವಮಾನ ಮಾಡ್ತಾ ಇರ್ತಾರೆ. ಅಂದರೆ ಆಚಾರ್ಯರು ಅಂದರೆ ದೊಡ್ಡ ಸ್ಥಾನದಲ್ಲಿರುವಂಥವ್ರು, ಅಧ್ಯಾತ್ಮ ವಿದ್ಯೆಯನ್ನು ಬೋಧಿಸುವಂಥವ್ರು, ಇವನನ್ನು ಉದ್ಧಾರ ಮಾರ್ಗದಲ್ಲಿ ಕರ್ಕೊಂಡು ಹೋಗುವಂಥವ್ರು. ಗುರುಗಳು ಅಂದರೆ ವಿದ್ಯೆಯನ್ನು ಬೋಧಿಸುವಂಥವ್ರು, ಅಂದರೆ ಜ್ಞಾನವನ್ನು ಕೊಡುವಂಥವ್ರು. ಇವರೆಲ್ಲರೂ ಪೂಜ್ಯರಾದವರು. ಮತ್ತು ಯಾರು ಪೂಜ್ಯರಿದ್ದಾರೆ, ಪೂಜಿಸಲಿಕ್ಕೆ ಯೋಗ್ಯರಾದಿದ್ದಾರೆ, ಅವರೆಲ್ಲರನ್ನೂ ಕೂಡ ಯಾರು ಅವಮಾನ ಮಾಡ್ತಾನೆ, ಒಂದು ಹಸುವಿನಿಂದ ಹಿಡಿದು, ಹಸುವು ಪೂಜಿಸಲಿಕ್ಕೆ ಯೋಗ್ಯವಾದದ್ದು, ಒಂದು ಅಶ್ವತ್ಥ ಇರ್ಬೋದು, ಒಂದು ತುಳಸಿ ಇರ್ಬೋದು, ಇವರೆಲ್ಲರನ್ನು ಪೂಜಿಸಲಿಕ್ಕೆ ಯೋಗ್ಯವಾದವರನ್ನು. ಮತ್ತು ಯಾರು ಭಗವಂತನ ಭಕ್ತರಿದ್ದಾರೆ, ವಿಷ್ಣುವಿನ ಭಕ್ತರು, ಅವರು ಯಾವುದೇ ಜಾತಿಯವರಿರ್ಬೋದು, ಅವರನ್ನು ಗೌರವಿಸಬೇಕಾದದ್ದು ನಾವು. ಅಂಥವರಿಗೆ ಅವಮಾನವನ್ನು ಮಾಡಿದರೆ ಅಂಥವನು ವೈತರಣಿಯಲ್ಲಿ ಬಿದ್ದು ಒತ್ತಾಡ್ತಾನೆ ಅಂತ ಹೇಳ್ತಾರೆ. ಮತ್ತು ಪತಿವ್ರತಾಂ ಸಾಧುಶೀಲಾಂ ಕುಲೀನಾಂ ವಿನಯಾನ್ವಿತಾಂ ಸ್ತ್ರೀಯಂ ತ್ಯಜಂತಿ ಯೇ ದ್ವೇಷಾತ್ ವೈತರಣ್ಯಾಂ ಪತಂತಿ ತೇ. ಒಳ್ಳೆ ಹೆಂಡತಿ, ಅದು ಎಂಥ ಹೆಂಡತಿ ಅಂತ ಹೇಳಿದ್ರೆ ಪತಿವ್ರತೆ ಅವಳು ಅಂತ ಹೇಳಿದ್ರೆ ಇವನಿಗೆ ಅನುಗುಣವಾಗಿ ಇದ್ದಾಳೆ ಪಾಪ. ಅವಳ ಸ್ವಭಾವವು ಕೂಡ ಸಾಧುಶೀಲಂ, ಒಳ್ಳೆ ಸ್ವಭಾವ, ಗಂಡನಿಗೆ ಯಾವತ್ತೂ ನೋವಾಗದ ಹಾಗೆ ವರ್ತಿಸ್ತಾಳೆ ಅವಳು. ಒಳ್ಳೆ ಕುಲದಿಂದಲೂ ಬಂದಿದ್ದಾಳೆ, ಒಳ್ಳೆ ವಿನಯದಿಂದಲೂ ಕೂಡಿದ್ದಾಳೆ. ಹಾಗಿದ್ದರೂ ಕೂಡ ಇಷ್ಟೆಲ್ಲ ಒಳ್ಳೆ ಗುಣದಿಂದ ಕೂಡಿದ್ರೂ ಕೂಡ ಆ ಹೆಂಡತಿಯನ್ನು ಬಿಟ್ಟುಬಿಡು. ಯಾಕೆ ಅಂತ ಹೇಳಿದರೆ ದ್ವೇಷದಿಂದ. ಅವಳ ಮೇಲೆ ದ್ವೇಷ, ಅವಳನ್ನು ಕಂಡ್ರೆ ಆಗೋಲ್ಲ ಇವನಿಗೆ. ಅಲ್ರಿ ಕಂಡ್ರೆ ಆಗೋಲ್ಲ ಅಂದರೆ ಅವಳೇನಾದರೂ ಮಾಡೇ ಇರಬೇಕಲ್ವಾ, ಅವಳೇನಾದರೂ ತಪ್ಪು ಮಾಡೇ ಇರಬೇಕಲ್ವಾ. ತಪ್ಪು ಮಾಡದೇವನೇ ಕಂಡ್ರೆ ಆಗಲ್ಲ ಅಂತ ಆಗಲಿಕ್ಕೆ ಸಾಧ್ಯ ಉಂಟಾ ಅಂತ ಹೇಳಿದ್ರೆ ಹಾಗಲ್ಲ. ಅವಳು ಒಳ್ಳೆಯವಳೇ ಇರ್ಬೋದು, ಏನೇ ಇರ್ಬೋದು, ಆದರೆ ಏನಂದರೆ ಇವನಿಗೆ ಇನ್ನೊಂದು ಯಾವುದೋ ಹೆಣ್ಣಿನ ಆಕರ್ಷಣೆ ಉಂಟಾಗಿದೆ, ಇನ್ನೊಂದು ಹೆಣ್ಣಿನ ಬಲೆಗೆ ಬಿದ್ದು ಇವಳು ಒಳ್ಳೆಯವಳಾಗಿದ್ದರೂ ಕೂಡ ಇವಳನ್ನು ದ್ವೇಷ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನು, ಅಂದರೆ ತ್ಯಜಿಸ್ತಾನೆ ಅವಳನ್ನು ಅಂತ ಹೇಳಿದರೆ ಅಂಥವನು ವೈತರಣಿಯಲ್ಲಿ ಬೀಳ್ತಾನೆ ಅಂತ ಹೇಳ್ತಾರೆ. ಅದೇ ರೀತಿ ಸತಾಂ ಗುಣಸಹಸ್ರೇಶು ದೋಷಾನಾರೋಪಯಂತಿಯೇ ತೇಷ್ವವಜ್ಞಾಂಚ ಕುರುವಂತಿ ವೈತರಣ್ಯಾಂ ಪತಂತಿ ತೇ. ಇನ್ನು ಸಜ್ಜನರು, ನಾವು ಯಾರನ್ನು ಸಜ್ಜನರು ಅಂತ ಹೇಳ್ತೇವೆ ಅಂದರೆ ಯಾರಲ್ಲಿ ತುಂಬ ಒಳ್ಳೆ ಗುಣ ಇರುತ್ತೋ ಅಂಥವ್ರು ಸಜ್ಜನರು. ನಿಜವಾದ ಸಜ್ಜನರು ಯಾರು ಅಂದರೆ ಯಾರು ಪರೋಪಕಾರವನ್ನು ಮಾಡ್ತಾ ಲೋಕಕ್ಕೋಸ್ಕರ ತಾವು ಬದುಕ್ತಾ ಇದ್ದಾರೆ, ಲೋಕಕ್ಕೆ ಒಳ್ಳೆಯದಾಗ್ಲಪ್ಪ, ನಮ್ಮಿಂದ 4 ಜನಕ್ಕೆ ಒಳ್ಳೆಯದಾಗಲಿ, ಈ ರೀತಿ ಇಚ್ಛೆಯಿಂದ ಬದುಕ್ತಾ ಇದ್ದಾರೆ, ಸ್ವಾರ್ಥವನ್ನು ಇಟ್ಟುಕೊಳ್ಳದೆ ದೇವರಿಗೋಸ್ಕರ ಜಗತ್ತಿಗೋಸ್ಕರ ಬದುಕ್ತಾ ಇದ್ದಾರೆ. ನಿಜವಾಗಲೂ ಇಂಥವರು ಸತ್ತವರು ಸಜ್ಜನರು. ಇಂಥವ್ರಲ್ಲಿ ಸಾವಿರಾರು ಗುಣ ಇರ್ಬೋದು, ಒಳ್ಳೊಳ್ಳೆ ಗುಣಗಳು ಸಾವಿರಾರು ಇದ್ದರೂ ಕೂಡ ಅದೆಲ್ಲವನ್ನು ಬಿಟ್ಟು ದೋಷವನ್ನು ಯಾರು ಆರೋಪ ಮಾಡ್ತಾನೆ ಅಂತ ಹೇಳಿದರೆ, ನೋಡಿದ್ರಾ ಅವನಂಥವನು, ಅವನು ಆ ಕೆಲಸ ಮಾಡಿದ್ದಾನೆ, ಇವನು ಈ ಕೆಲಸ ಮಾಡಿದ್ದಾನೆ ಅಂದರೆ 100 ಸದ್ಗುಣಗಳಿದ್ದರೂ ಕೂಡ ಸದ್ಗುಣಗಳನ್ನೆಲ್ಲ ಬಿಟ್ಟು ಒಂದು ಅವನ ದೋಷವನ್ನು ಆರೋಪ ಮಾಡೋದು. ನೋಡಿ, ಯಾವತ್ತೂ ಕೂಡ ಒಬ್ಬ ಮನುಷ್ಯ ಅಂತ ಹೇಳಿದ ಮೇಲೆ ಕೆಟ್ಟದ್ದು ಮಾಡೇ ಮಾಡ್ತಾನೆ, ಇಲ್ಲ ಅಂತಲ್ಲ. ಅದನ್ನು ಭಾಗವತದಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸ್ತಾರೆ. ಯದ್ಯ ಸದ್ಭಿ ಕೃತಂ ಪಾಪಂ ನಚ ವಾಚ್ಯ ಕದಂಚನ ಅಂತ. ಯಾರು ಒಳ್ಳೆಯವರು ಏನು ತಪ್ಪು ಮಾಡ್ತಾರೆ ಅದನ್ನು ಯಾವತ್ತೂ ಹೇಳಬಾರ್ದು ಅಂತ. ಒಳ್ಳೆಯವರು ಮಾಡಿದ ತಪ್ಪನ್ನು ಹೇಳಬಾರ್ದು. ಯಾರು ದುಷ್ಟರಿದ್ದಾರೆ, ದುಷ್ಟರು ಮಾಡಿದಂತಹ ಪಾಪವನ್ನು ತಪ್ಪನ್ನು 100 ಜನರಿಗೆ ಹೇಳ್ತಾ ಇರುವುದರಿಂದಾಗಿ ನಮಗೆ ಪುಣ್ಯ ಬರುತ್ತಂತೆ. ಒಳ್ಳೆಯವರು ಮಾಡಿದ ಹೇಳ್ಬಾರ್ದು. ಯಾಕೆ ಅಂತ ಹೇಳಿದ್ರೆ ಒಳ್ಳೆಯವರು ಲೋಕೋಪಕಾರಿಗಳು. ನೀವು ಅವರ ಬಗ್ಗೆ ನೀವು ಕೆಟ್ಟದ್ದನ್ನು ಹೇಳ್ತಾ ಬಂದ್ರಿ ಅಂತ ಹೇಳಿದ್ರೆ ಲಾಸ್ ಅವರಿಗೆಲ್ಲ, ಸಮಾಜಕ್ಕೆ. ಸಮಾಜ ಅವರ ಉಪಯೋಗವನ್ನು ಕಳ್ಕೊಂಡ್ಬಿಡ್ತದೆ. ಅದಕ್ಕೋಸ್ಕರ ಹೇಳಬಾರ್ದು. ಆದರೆ ಇವನು ಅದನ್ನೇ ಹೇಳೋದು, ದ್ವೇಷ ಅವ್ರ ಮೇಲೆ, ಹೊಟ್ಟೆ ಕಿಚ್ಚು. ಅದರಿಂದಾಗಿ ಇಲ್ಲದ ದೋಷವನ್ನು ಆರೋಪ ಮಾಡಿ ಅವರಿಗೆ ಹೇಳುವಂಥದ್ದು. ಇದು ಯಾರಿಗೂ ಅಲ್ಲ. ನೋಡಿ, ನಿಜವಾಗಲೂ ಕೂಡ ಸಜ್ಜನರಲ್ಲಿ ಸಜ್ಜನ ಯಾರು ಅಂದರೆ ದೇವರು, ಭಗವಂತ ಎಲ್ಲರಿಗಿಂತಲೂ ದೊಡ್ಡ ಸಜ್ಜನ ಅವನೇ. ಇಲ್ಲಿ ಅದಕ್ಕೆ 1000 ಗುಣ ಅಂತ ಹೇಳಿದ್ರೆ ಅಷ್ಟು ಗುಣ ಇರುವುದು ಅಂತ ಹೇಳಿದ್ರೆ ಆ ಭಗವಂತನಲ್ಲೇ, ಭಗವದ್ ಭಕ್ತರಾದ ದೇವತೆಗಳಲ್ಲೇ. ಅವನಲ್ಲಿ ನಾವು 100 ಅನಂತ ಗುಣಗಳಿಂದ ಪೂರ್ಣವಾಗಿದ್ದರೂ ಕೂಡ ಆ ಭಗವಂತನಲ್ಲಿ ದೋಷವನ್ನು ಆರೋಪ ಮಾಡೋದು,
ಭಗವಂತನಲ್ಲಿ ದೋಷ ನೋಡಿದ್ರಾ, ದೇವ್ರು ನನಗೆ ಯಾಕೆ ಕೆಟ್ಟದ್ದು ಮಾಡಿಬಿಟ್ಟ, ದೇವ್ರು ನನಗೆ ಹೀಗೆ ಮಾಡಿದ, ದೇವ್ರ ಕಾರ್ಯ ಈ ರೀತಿ ಇಂಥವರು ವೈತರಣಿಯಲ್ಲಿ ಬಿದ್ದು ಒತ್ತಾಡ್ತಾರೆ ಅಂತ ಹೇಳ್ತಾನೆ. ಅದೇ ರೀತಿ ತೇಷ್ವವಜ್ಞಾಂಚ ಕುರುವಂತಿ, ಯಾರು ಇಂಥ ಸಜ್ಜನರಿಗೆ ಅವಮಾನ ಮಾಡ್ತಾರೆ ಅಂಥವರು ವೈತರಣಿಯಲ್ಲಿ ಬೀಳ್ತಾರೆ. ಅದೇ ರೀತಿ ಬ್ರಾಹ್ಮಣಾಯ ಪ್ರತಿಶ್ರುತ್ಯ ಯಥಾರ್ಥಂ ನ ದದಾತಿ ಯಃ ಆಹೂಯ ನಾಸ್ತಿಯೋ ಬ್ರೂಯಾತ್ ತಯೋರ್ವಾಸಶ್ಚ ಸಂತತಂ. ಬ್ರಾಹ್ಮಣರಿಗೆ ಹೇಳಿಬಿಡುವುದು, ಪಾಪ ಬಡವರು ಬ್ರಾಹ್ಮಣರು. ಯಾಕಂತ ಹೇಳಿದ್ರೆ ಹಿಂದೆ ಎಲ್ಲ ಬ್ರಾಹ್ಮಣರು ತಮ್ಮ ಏನು ಕರ್ಮನೋ ಅಷ್ಟೇ ಮಾಡ್ಕೊಂಡಿರ್ತಾ ಇದ್ದದ್ದು, ದುಡ್ಡಿಗೋಸ್ಕರ ಅಂತ ಏನು ಮಾಡ್ತಾ ಇರಲಿಲ್ಲ. ಅದರಿಂದ ಬಡತನವೇ ಇರ್ತಾ ಇದ್ದದ್ದು. ಅವ್ರಿಗೆ ಹೇಳೋದಾ, ನಾಳೆ ನಮ್ಮ ಮನೆಗೆ ಬಂದುಬಿಡಿ, ನಿಮ್ಗೆ ಕೊಟ್ಬಿಡ್ತೇನೆ, ಏನು ದಾನ ಕೊಡ್ತೇನೆ, ಅದು ಕೊಡ್ತೇನೆ. ಆಯಿತು ಅಂದ ಮನೆಗೆ ಬರ್ತಾನೆ. ಮನೆಗೆ ಬಂದರೆ ಕೊಡುವುದು ಕಳಪೆ ವಸ್ತು, ಅವನಿಗೆ ಕೊಡುವುದು ಕಳಪೆ ವಸ್ತು, ಅಥವಾ ಕೊಡದೆ ಕಳಿಸೋದು. ಮನೆ ತನಕ ಕರೆದು ಆಮೇಲೆ ಕೊಡದೆ ಕಳಿಸೋದೇ, ಇಲ್ಲ ನಾನು ಕೊಡಲಿಕ್ಕಾಗಲ್ಲ, ಸುಮ್ಮನೆ ಏನು ಹೇಳಿದೆ ಇದು, ಹೋಗ್ರಿ ಕೊಡಲ್ಲ ಅಂತ. ಅಂದರೆ ಭಿಕ್ಷುಕರ ಹಾಗೆ. ಒಬ್ಬ ಬ್ರಾಹ್ಮಣನಿಗೆ, ಯಾರು ಒಳ್ಳೆ ನಿಷ್ಠಾವಂತನಾದ ದೇವರಲ್ಲಿ ಭಕ್ತಿಯನ್ನು ಮಾಡುವ ಬ್ರಾಹ್ಮಣನಿಗೆ ಈ ರೀತಿ ಅವಮಾನವನ್ನು ಮಾಡ್ತಾರೆ, ಅಂದರೆ ಕಳಪೆಯಾದ ವಸ್ತುವನ್ನು ಕೊಡುವ ಮೂಲಕ ಅಥವಾ ಕೊಡದೆ ಹಾಗೆ ಕಳಿಸ್ತಾನೆ, ಇಂಥ ವ್ಯಕ್ತಿ ತಾನು ಬೈತರಣಿಯಲ್ಲಿ ಬಿದ್ದು ಒದ್ದಾಡ್ತಾನೆ ಇರ್ತಾನೆ ಅಂತ ಹೇಳ್ತಾರೆ. ಅದೇ ರೀತಿ ಸ್ವಯಂ ದತ್ತಾಪಹರ್ತ ಚ ದಾನಂ ದತ್ವಾನುತಾಪಕಃ ಪರವೃತ್ತಿಹರಶ್ಚೈವ ದಾನೇ ದತ್ತೇ ನಿವಾರಕಃ. ಇನ್ನು ತಾನೇ ದಾನ ಕೊಡುವುದು, ತಾನೇ ಅದನ್ನು ಅಪಹಾರ ಮಾಡುವುದು. ಇಂಥ ವ್ಯಕ್ತಿಗಳೇನಿದ್ದಾರೆ ಇವರೂ ಕೂಡ ತಾವು ನರಕದಲ್ಲಿ ಬಿದ್ದು ಈ ವೈತರಣಿಯಲ್ಲಿ ಬೀಳ್ತಾರೆ ಅಂತ. ಯಾವತ್ತು ಒಂದು ವಸ್ತುವನ್ನು ಒಮ್ಮೆ ಕೊಟ್ಟೆ ಅಂತ ಹೇಳಿದರೆ ಆಮೇಲೆ ಮುಗೀತು, ಆಮೇಲೆ ನಾನು ಅದನ್ನು ಉಪಯೋಗ ಮಾಡಲಿಕ್ಕಿಲ್ಲ. ಇದೇನು ಅಂತ ಹೇಳಿದರೆ, ನಾನು ಯಾರಿಗೂ ಏನನ್ನು ದಾನ ಕೊಟ್ಟೆ, ಅವರು ದಾನ ತಗೊಂಡ್ರು, ದಾನ ತಗೊಂಡು ಅವರು ಹೋಗಬೇಕಾದ್ರೆ ಅದನ್ನು ಎಲ್ಲೋ ಇಟ್ಟು ಹೋಗಿಬಿಟ್ರು, ಮರೆತು ಹೋಗಿದ್ರು ಅವರು, ಮರೆತು ಹೋಗ್ಬಿಟ್ರು ಅವರು. ಆಮೇಲೆ ನಾನು ಮನೆ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ನನಗದು ಸಿಕ್ಬಿಡ್ತು. ನಾನೇನೆಂದರೆ, ಅಯ್ಯೋ ಇದು ಯಾರಿಗೆ ಗೊತ್ತಿದೆ ನನಗೆ, ಬಿಟ್ಟೋದ್ರಲ್ಲ, ಇರಲಿ ಬಿಡಿ ನಾವೇ ಉಪಯೋಗ ಮಾಡಿಬಿಡೋಣ, ಹೀಗೆ ಮಾಡಿದ್ರೆ ವೈತರಣಿಯಲ್ಲಿ ಬೀಳ್ತೀರಿ ಅಂತ. ವಾಸ್ತವಿಕವಾಗಿ ಅವರಿಗೆ ಅದನ್ನು ತಲುಪಿಸಬೇಕು, ಇಲ್ಲದೇ ಇದ್ದರೆ ನಾವಂತೂ ಉಪಯೋಗ ಮಾಡಬಾರ್ದು. ಅದನ್ನು ಮಂದಿರಗಳಿಗೆ ಬೇರೆ ಯಾರಿಗಾದರೂ ಕೊಟ್ಟುಬಿಡಬೇಕು, ನಾವಂತೂ ಉಪಯೋಗ ಮಾಡಬಾರ್ದು. ಆ ರೀತಿ ಮಾಡಿದರೆ ಅದು ವೈತರಣಿಯಲ್ಲಿ ಬೀಳುವಂತಹ ಪಾಪ ಆಗತ್ತೆ ಅಂತ ಹೇಳ್ತಾರೆ, ದತ್ತ ಅಪಹರ್ತ. ಅಥವಾ ಇನ್ನೊಂದೇನು ಅಂತ ಹೇಳಿದರೆ, ಕೆಲವು ಕಡೆ ಈ ರೀತಿ ಮಾಡುವುದುಂಟು. ಇವಾಗ ಯಾರೋ ಈ ಮದುವೆ ಮನೆಗಳಲ್ಲಿ ವಿಶೇಷವಾಗಿ ಕೆಲವು ಕಡೆ ನಡೀತದೆ ಈ ರೀತಿ. ಈ ವಿಳೆದೆಲೆ 4 ವಿಳೆದೆಲೆ ಒಂದು ಅಡಿಕೆ ಇಟ್ಬಿಡೋದು, ಇಟ್ಟು ದಾನ ಕೊಡ್ತೇನೆ ಅಂದರೆ ಒಬ್ರಿಗೆ ಹೋಗೋದು, ಒಬ್ರಿಗೆ ದಾನ ಕೊಡೋದು. ವಾಸ್ತವಿಕವಾಗಿ ದಾನ ಕೊಡುವುದು ಅಂತ ಹೇಳಿದ್ರೆ ಅವರು ವಿಳೆದೆಲೆ ಅಡಿಕೆ ತೆಗಿಲಿಕ್ಕಿಲ್ಲ, ಮತ್ತೇನೆಂದರೆ ವಿಳೆದೆಲೆ ಅಡಿಕೆ ಮುಟ್ಲಿಕ್ಕೆ ಮಾತ್ರ. ಅವರು ತೆಗೆದ್ರೆ ಈಗ ಮುಖ ನೋಡ್ತಾರೆ, ಇವರೇನಪ್ಪ ಹೀಗೆ ಅಂತ. ಮತ್ತೇನೆಂದರೆ ಅವರು ಅದನ್ನು ಮುಟ್ಟಬೇಕು, ಮುಟ್ರೆ ತೊಗೊಂಡಾಗೆ. ಆಮೇಲೆ ಅವ್ರಿಗೆ ಇನ್ನೊಂದೇನೋ ಕೊಟ್ಬಿಡೋದು, ಅದನ್ನೇ ತೊಗೊಂಡೋಗಿ ಇನ್ನೊಬ್ರಿಗೆ ಎದುರಿಗೆ ತೊಗೊಂಡೋಗೋದು, ಅವ್ರು ಅದನ್ನು ಮುಟ್ಟಬೇಕಷ್ಟೆ. ಮುಟ್ಟಿದರೆ ಅವ್ರಿಗೆ ಕೊಟ್ಟಾಗಾಯಿತು. ಮತ್ತು ಈ ರೀತಿ 4 ವಿಳ್ಳೆದೆಲೆ ಒಂದು ಅಡಿಕೆ ಇಟ್ಟು 100 ಜನಕ್ಕೆ ಮುಟ್ಟಿಸೋದು, ಇದು ಮಹಾಪಾಪ. ಇದು ಕಾರಣ ಏನಂತ ಹೇಳಿದ್ರೆ, ನೀವು ಒಬ್ಬನಿಗೆ ಮೊದಲನೆಯವನಿಗೆ ಅದನ್ನು ಮುಟ್ಟಿಸಿದ್ರಿ ಅಂತ ಹೇಳಿದ್ರೆ ಅವನಿಗೆ ಕೊಟ್ರಿ ಅಂತ ಅರ್ಥ. ಅವನಿಗೆ ಕೊಟ್ಟ ಮೇಲೆ ಎರಡನೇವನಿಗೆ ನೀವರಿಗೆ ಯಾಕೆ ಅದನ್ನು ಕೊಡ್ಲಿಕ್ಕಾಗತ್ತೆ? ಎರಡನೇವನಿಗೆ ಕೊಡ್ಲಿಕ್ಕೆ ನಿಮಗೆ ಹಕ್ಕಿಲ್ಲ, ಯಾಕಂದರೆ ಅದು ಮೊದಲನೇವನಿಗೆ ಸೇರಿದ್ದು. ಮೊದಲನೇವನಿಗೆ ಸೇರಿದ್ದನ್ನು ಎರಡನೇವನಿಗೆ ಕೊಡುವ ಹಕ್ಕಿಲ್ಲ. ಆ ರೀತಿ ಎರಡನೇವನಿಗೆ ಕೊಡ್ತಾನೆ ಅಂತ ಹೇಳಿದ್ರೆ ಅದು ದತ್ತ ಅಪಹರ್ತ, ಕೊಟ್ಟದ್ದನ್ನೇ ಮತ್ತೆ ಅಪಹಾರ ಮಾಡ್ತಾ ಇದೆಯಾ ಅಂತ. ಅದೇ ರೀತಿ ಇನ್ನು ಕೆಲವು ನಡೆಯುವುದುಂಟು. ಏನಂತ ಹೇಳಿದರೆ, ಒಂದೇ ತನ್ನ ಮಗಳನ್ನು 4 ಜನಕ್ಕೆ ಧಾರೆ ಎರೆದು ಕೊಡೋದು ಅಂತ ಹೇಳಿದರೆ, ಇವಾಗ ಒಂದು ಗಂಡ ಒಬ್ಬನಿಗೆ ಮದುವೆ ಮಾಡಿ ಕೊಟ್ಟರು, 1 ವರ್ಷ ಇದ್ಲು, ಆಮೇಲೆ ಡೈವರ್ಸ್ ಆಯಿತು, ಆಮೇಲೆ 2ನೇ ಮದುವೆ ಇನ್ನೊಬ್ರಿಗೆ ಯಾರಿಗೂ ಧಾರೆ ಎರೆದು ಕೊಟ್ಲು. ಅದು ದಾನ ಮಾಡಿದ್ದಲ್ವ? ಒಮ್ಮೆ ಒಂದು ಹುಡುಗಿಯನ್ನು ಒಬ್ಬನಿಗೆ ದಾನ ಮಾಡಿದ ಮೇಲೆ ಮತ್ತೆ 2ನೇ ಸಲ ನಿಮ್ಮ ವಸ್ತು ಅಲ್ಲ ಅದು, ಮತ್ತು ಆ ವ್ಯಕ್ತಿಗೆ ಸೇರಿದ ವಸ್ತು, ಅದನ್ನು ಇನ್ನೊಬ್ಬನಿಗೆ ಕೊಡ್ತೇನೆ ಅಂದರೆ ಇದು ದತ್ತಾಪಹರ್ತವೆ. ನೀವು ಯಾಕಂತ ಹೇಳಿದ್ರೆ ಆ ನಿಮ್ಮ ವಸ್ತು ಅಲ್ಲದ ವಸ್ತುವನ್ನು ಮತ್ತೆ ನೀವು ಕೊಡ್ತಾ ಇದ್ದೀರಿ. ಅಲ್ಲ, ಡೈವರ್ಸ್ ಆಗಿದೆಯಲ್ಲ, ಅದಕ್ಕೆ ಶಾಸ್ತ್ರೀಯವಾಗಿ ಬೆಲೆ ಇಲ್ಲ. ವಿವಾಹ ವಿಚ್ಛೇದನ ಅನ್ನುವಂಥದ್ದು ಕೇವಲ ಕಾನೂನಿಗೆ ಸಂಬಂಧಪಟ್ಟದ್ದೇ ಹೊರತು ಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದಲ್ಲ. ಶಾಸ್ತ್ರಕ್ಕೆ ಅದಕ್ಕೆ ಯಾವ ಬೆಲೆಯೂ ಕೊಡುವುದಿಲ್ಲ.
ನೀವು ಶಾಸ್ತ್ರೀಯವಾಗಿ ಆಗಬೇಕು ಅಂತ ಹೇಳಿದ್ರೆ ಶಾಸ್ತ್ರೀಯವಾಗಿ ಏನಾಗಬೇಕು ಅಂಥ ಪ್ರಕ್ರಿಯೆಗಳು ಆದರೆ ಮಾತ್ರ ಅದು ಕಡಿದು ಹೋಗುತ್ತೆ ಹೊರತು ಇಲ್ಲದ್ರೆ ಕಡಿಯೋದಿಲ್ಲ. ಆ ರೀತಿ ಕಡಿದ್ರೂ ಕೂಡ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಬರುವುದಿಲ್ಲ. ಒಂದು ವಸ್ತುವನ್ನು ದಾನ ಕೊಟ್ಟದ್ದನ್ನು ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಬರುವುದಿಲ್ಲ. ಅದರಿಂದಾಗಿ ಅದು ಕೂಡ ದತ್ತಾಪಹರ್ತವೇ ಆಗ್ತದೆ. ಅದರಿಂದಾಗಿ ಅಂಥವರು ವೈತರಣಿಯಲ್ಲಿ ಬೀಳ್ತಾರೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಮತ್ತೇನು ಅಂತ ಹೇಳಿದ್ರೆ, ಇನ್ಯಾರು ದಾನಂ ದತ್ವಾನುತಾಪಕಃ, ದಾನವನ್ನು ಕೊಟ್ಟುಬಿಡುದು. ದಾನ ಕೊಡೋದೇನೋ ಕೊಟ್ಟ, ದಕ್ಷಿಣ ಕೊಡೋದೇನೋ ಕೊಟ್ಟ ಮೇಲೆ ಅಯ್ಯೋ ನಾನು ಅದನ್ನು ಕೊಡಬಾರ್ದಾಗಿತ್ತು ಅವರಿಗೆ, ಅಯ್ಯೋ ಅಷ್ಟು ಕೊಡಬಾರ್ದಾಗಿತ್ತು, ಈ ರೀತಿ ಹೊಟ್ಟೆ ಉರ್ಕೊಳ್ಳೋದು. ಇಷ್ಟು ಮಾಡಿದರೆ ಆ ವೈತರಣಿಯಲ್ಲಿ ಬೀಳ್ತಾರೆ ಅಂತ. ಅಲ್ಲೋ ಈ ರೀತಿ ನಾವು ಎಣಿಸ್ಬಿಟ್ರೆ ವೈತರಣಿಯಲ್ಲಿ ಬೀಳ್ತೇವೆ. ಇದರಲ್ಲಿ ಏನ್ರಿ ತಪ್ಪಿದೆ? ಯಾಕಂದರೆ ನಮಗೇನು ತಪ್ಪು ಗೊತ್ತಾಗಲ್ವಲ್ಲ. ಏನೋಪ್ಪ ಕೊಟ್ಬೇಕಾದ್ರೂ ಕೊಟ್ಬಿಟ್ಟೆ ನಾನು, ಆಮೇಲೆ ಏನೋ ಪಶ್ಚಾತ್ತಾಪ ಕೊಡಬಾರ್ದಾಗಿತ್ತು ಅಂತ ಕಾಣಿಸ್ತು, ಅದರಲ್ಲಿ ಏನು ದೊಡ್ಡದಿದೆ ಅಂತ ಹೇಳಿದ್ರೆ ವಾಸ್ತವಿಕವಾಗಿ ನಿಂಗೆ ದಾನದ ಮಹತ್ವವೇ ಗೊತ್ತಿಲ್ಲ. ನಾನು ದಾನ ಯಾಕೋಸ್ಕರ ಕೊಡ್ತಾ ಇದ್ದೇನೆ, ದಾನ ಯಾರಿಗೆ ಕೊಡ್ತಾ ಇದ್ದೇನೆ ಅದರ ಮಹತ್ವವನ್ನೇ ತಿಳಿಯದೆ ದಾನ ಮಾಡಿದ ಮೂರ್ಖ ನೀನು ಅಂತ ಅರ್ಥ. ಯಾಕೆ ಅಂತ ಹೇಳಿದ್ರೆ ದಾನ ಎನ್ನುವಂಥದ್ದು ನನ್ನ ಪಾಪವನ್ನು ಕಳೀಲಿಕ್ಕೋಸ್ಕರ ನಾನು ಕೊಡುವಂಥದ್ದು. ನನ್ನ ಪಾಪವನ್ನು ಕಳೀತ, ಅದರಲ್ಲೂ ಕೂಡ ನಾವು ಎಷ್ಟು ಉತ್ತಮೋತ್ತಮವಾದ ವಸ್ತುವನ್ನು ಒಬ್ಬ ಯೋಗ್ಯನಾದ ವ್ಯಕ್ತಿಗೆ ದಾನ ಕೊಡ್ತೇವೋ, ಬ್ರಾಹ್ಮಣನಿಗೆ ದಾನ ಕೊಡ್ತೇವೋ ಅಷ್ಟು ನಮ್ಮ ಪಾಪ ಹೋಗುತ್ತೆ. ಅದಕ್ಕಾಗಿ ಉತ್ತಮವಾದ ವಸ್ತುವನ್ನು ದಾನ ಕೊಡಬೇಕು. ದಾನ ಕೊಟ್ಟೆ ಅಂತ ಹೇಳಿದ್ರೆ ಖುಷಿ ಪಡಬೇಕು. ಅವರು ತಗೊಂಡ್ರು, ನಾನು ಉತ್ತಮವಾದ ವಸ್ತುವನ್ನು ಕೊಟ್ಟೆ, ಅವರು ತಗೊಂಡ್ರು, ನಿಜವಾಗ್ಲೂ ಖುಷಿ ಪಡಬೇಕು. ಯಾಕಂತ ಹೇಳಿದ್ರೆ ನನ್ನ ತುಂಬ ಪಾಪ ಹೋಯಿತು ಅಂದು. ಅದು ಬಿಟ್ಟು ಅಯ್ಯೋ ನಾನು ಅಷ್ಟು ಒಳ್ಳೇದು ಕೊಟ್ಬಿಟ್ನಲ್ಲ ಅವರಿಗೆ, ಕೊಡಬಾರ್ದಾಗಿತ್ತು, ಹೀಗೆ ಎಣಿಸಿದೀಯಾ ನೀನು ಪಾಪಿ ಆಗ್ತೀಯ. ಅದರಿಂದಾಗಿ ವಾಸ್ತವಿಕವಾಗಿ ಇದು ವೈತರಣಿಯಲ್ಲಿ ಬೆಳೆಸುವ ಪಾಪ. ಇನ್ನೇನು ಅಂತ ಹೇಳಿದ್ರೆ ಇನ್ನೊಬ್ಬರೇನೋ ಪಾಪ ನಮ್ಮ ಪಾಡಿಗೆ ತಾವು ಉದ್ಯೋಗ ಮಾಡ್ತಾ ಇದ್ದಾರೆ, ಹೊಟ್ಟೆಪಾಡಿಯನ್ನು ಮಾಡ್ತಾ ಇದ್ದಾರೆ, ಅವರು ಹೊಟ್ಟೆಪಾಡಿಗೆ ಕಲ್ಲು ಹಾಕ್ಲಿಕ್ಕೆ ಹೋಗೋದು. ಅಂದರೆ ಅವರು ಬೀದಿ ಪಾಲಾಗಬೇಕು. ಅವರು ಹಸಿವಿನಿಂದ ಇಡೀ ಮನೆಯವರು ಹಸಿವಿನಿಂದ ಬಿದ್ದು ಒದ್ದಾಡಬೇಕು ಅಂತ ಎಣಿಸಿ ಅವರಿಗೆ ಏನೂ ಉದ್ಯೋಗ ಇಲ್ಲದ ಹಾಗೆ ಮಾಡುವಂಥದ್ದು, ಹೊಟ್ಟೆಗಿಚ್ಚಿನಿಂದಲೋ ದ್ವೇಷದಿಂದಲೋ ಇನ್ಯಾವುದರಿಂದಲೋ. ಇಂಥವನು ಕೂಡ ವೈತರಣಿಯಲ್ಲಿ ಬೀಳ್ತಾನೆ. ಇನ್ಯಾರು ಅಂತ ಹೇಳಿದರೆ ತಾನಂತೂ ದಾನ ಕೊಡೋಲ್ಲ, ದಾನ ಧರ್ಮ ಮಾಡುವ ಒಂದು ಸ್ವಭಾವವೇ ತನಗಿಲ್ಲ. ಯಾರೋ ಮಾಡ್ತಾ ಇದ್ದಾರೆ, ಯಾರೋ ದಾನ ಕೊಡ್ತಾ ಇದ್ದಾರೆ ಅಂದರೆ ಅವರನ್ನು ತಡೆಯೋದು, ದಾನ ಕೊಡಬೇಡ, ಅಥವಾ ಯಾರಿಗೋ ಕೊಡ್ತಾ ಇದ್ದಾರೆ ಅವ್ರಿಗೆ ಕೊಡಬೇಡ, ಅದು ಕೊಡಬೇಡ, ಇದು ಕೊಡಬೇಡ. ಈ ರೀತಿ ದಾನವನ್ನು ಯಾರಾದರೂ ಮಾಡ್ತಾ ಇದ್ದರೆ ದಾನವನ್ನು ತಡೆಯುವಂಥದ್ದು, ಇದು ಕೂಡ ವೈತರಣಿಯಲ್ಲಿ ಬೀಳಿಸುವಂತಹ ಪಾಪ ಅಂತ ನಮಗೆ ಕಾಣಿಸ್ತದೆ. ಇದನ್ನು ಕೇಳಬೇಕಾದ್ರೆ ಒಂದು ಸಂಶಯ ಬರಲಿಕ್ಕೆ ಸಾಧ್ಯ ಉಂಟು. ಹಾಗಿದ್ರೆ ಈ ಶುಕ್ರಾಚಾರ್ಯರು ವೈತರಣಿಯಲ್ಲಿ ಬೀಳಬೇಕಾಗತ್ತೆ ಅಂತ. ಯಾಕೆ ಅಂತ ಹೇಳಿದ್ರೆ ಈ ವಾಮನನಿಗೆ ಬಲಿಚಕ್ರವರ್ತಿ ತಾನು ದಾನ ಕೊಡ್ತೇನೆ ಅಂತ ಹೋದಾಗ ತಡೆದವರು ಇವರಲ್ವ, ಶುಕ್ರಾಚಾರ್ಯರಲ್ವ, ಕೊಡಬೇಡ ಅಂತ. ಅದಕ್ಕಾಗಿ ಅವರು ವೈತರಣಿಯಲ್ಲಿ ಬೀಳಬೇಕಲ್ವಾ ಅಂತ ಸಾಮಾನ್ಯವಾಗಿ ಒಂದು ನಮಗೆ ಸಂದೇಹ ಬರಲಿಕ್ಕೆ ಸಾಧ್ಯತೆ ಉಂಟು. ನೋಡಿ, ವಾಸ್ತವಿಕವಾಗಿ ಶುಕ್ರಾಚಾರ್ಯರು ತಡೆದದ್ದು ಯಾಕೆ ಅಂತ ಹೇಳಿದ್ರೆ ವಾಮನನ ಮೇಲಿನ ದ್ವೇಷದಿಂದಲ್ಲ, ಮತ್ತು ಬಲಿಚಕ್ರವರ್ತಿಯ ಮೇಲಿನ ಪ್ರೀತಿಯಿಂದ, ಅವನ ಹಿತದ ಉದ್ದೇಶದಿಂದ, ಅಷ್ಟರಿಂದಲೇ ತಡೆದದ್ದು. ಮತ್ತೇನು ಅಂತ ಹೇಳಿದ್ರೆ ಅವ್ರು ಸರ್ವಜ್ಞರು, ಇವು ದಾನ ಕೊಡ್ತಾನೆ ಅಂತ ನನಗೆ ಗೊತ್ತೂ ಇತ್ತು. ಮತ್ತು ಇನ್ನೊಂದೇನು ಮುಖ್ಯವಾಗಿ ಅಂತ ಹೇಳಿದ್ರೆ ಆ ಶುಕ್ರಾಚಾರ್ಯರು ಸರ್ವಜ್ಞರಾದ್ದರಿಂದಾಗಿ ಅವರು ಶಾಪ ಕೊಡಬೇಕಿತ್ತು. ಅವಾಗ ಬಲಿಚಕ್ರವರ್ತಿಗೆ ಶಾಪ ಕೊಡ್ಲಿಕ್ಕೆ ಒಂದು ಕಾರಣ ಬೇಕಿತ್ತಲ್ವ, ಅದಕ್ಕಾಗಿಯೇ ಅವ್ರು ಆ ರೀತಿ ಕೊಡಬೇಡ ಅಂತ ಹೇಳಿ ಆಮೇಲೆ ಶಾಪ ಕೊಟ್ಟದ್ದವರು. ಇದೆಲ್ಲ ಅಂದರೆ ಇವೆಲ್ಲವೂ ಪೂರ್ವ ನಿಯೋಜಿತ. ಅದಕ್ಕಾಗಿ ಅಲ್ಲಿ ನಾವು ಈ ರೀತಿ ಎಣಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ಯಾರು ಅಂದರೆ ಯಜ್ಞ ವಿಧ್ವಂಸಕ ಚೈವ ಕಥಾಭಂಗಕರಶ್ಚಯ ಕ್ಷೇತ್ರ ಸೀಮಾಹರಶ್ಚೈವ ಯಶ್ಚ ಗೋಚರಕರ್ಷಕ ಅಂತ ಹೇಳ್ತಾರೆ. ಈ ಯಜ್ಞ ಯಾಗಾದಿಗಳು ನಡೀತಾ ಇದ್ದರೆ ಅದನ್ನು ಹೋಗಿ ಹಾಳು ಮಾಡುವುದು, ಯಜ್ಞ ಯಾಗಾದಿಗಳನ್ನು ಧ್ವಂಸಗೊಳಿಸುವಂತಹ ವ್ಯಕ್ತಿ, ಅದಕ್ಕೆ ಉಪದ್ರವ ಕೊಡುವಂತಹ ವ್ಯಕ್ತಿ, ಅದು ನಡೆಯದಾಗಿ ಮಾಡುವಂತಹ ವ್ಯಕ್ತಿಗಳು, ಇವರೆಲ್ಲರೂ ವೈತರಣಿಯಲ್ಲಿ ಬಿದ್ದು ಒದ್ದಾಡ್ತಾರೆ. ಇಲ್ಲಿ ಯಜ್ಞ ಅಂತ ಹೇಳಿದ್ರೆ ಹೋಮ ಅಂತೇನಲ್ಲ, ಯಾರೋ ಪೂಜೆ ಮಾಡ್ತಾ ಇದ್ದಾರೆ, ಪೂಜೆ ಪುನಸ್ಕಾರ ಮಾಡ್ತಾ ಇದ್ದರೆ ಅಲ್ಲಿ ಹೋಗೋರಿಗೆ ಉಪದ್ರ ಕೊಡೋದು, ಪೂಜೆ ಪುನಸ್ಕಾರ ಮಾಡದಾಗೆ ನೋಡಿಕೊಳ್ಳುವಂಥದ್ದು. ಹಿಂದೆ ಅಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಅನೇಕವಾದ ಯಜ್ಞಗಳನ್ನು ಹೇಳಿದ್ದಾನೆ. ಒಂದು ಯಾರೋ ಅಧ್ಯಯನ ಮಾಡ್ತಾ ಇದ್ದಾರೆ ಗುರು ಶಿಷ್ಯರು ಕೂತ್ಕೊಂಡು, ಅದಕ್ಕೆ ತಾನು ವಿಘ್ನ ಒಡ್ಡು, ಇಲ್ಲಿ ಮಾಡಬೇಡಿ, ನೀವೆಲ್ಲೆಲ್ಲ ಪಾಠ ಗೀಟ ಮಾಡಬಾರ್ದು, ಹೋಗ್ರಿ ಬೇರೆ ಕಡೆ ಮಾಡಿರಿ. ಈ ರೀತಿ ಅಂದರೆ ಯಾರು ಒಳ್ಳೆಯ ವಿಷಯವನ್ನು, ಇದು ಒಂದು ಯಜ್ಞ, ಹೀಗೆ ಯಜ್ಞ ನಡೆಯದ ಹಾಗೆ ನೋಡಿಕೊಳ್ಳುವಂತಹ ವ್ಯಕ್ತಿ. ಮತ್ತು ಕಥಾಭಂಗಕರಶ್ಚಯ, ಎಲ್ಲೋ ಒಂದು ಪ್ರವಚನ ನಡೀತಾ ಇದೆ, ಈ ರೀತಿ ಸತ್ಸಂಗ ನಡೀತಾ ಇದೆ, ಅಂಥಲ್ಲೂ ಹೋಗಿ ಉಪದ್ರವ ಕೊಡುವುದು,
ಅದು ನಡೆಯೋದು ಹಾಗೆ ಮಾಡುವಂಥದ್ದು. ಯಾಕಂದರೆ ಇವೆಲ್ಲ ದ್ವೇಷ, ಅಸೂಯೆ ಮುಂತಾದವುಗಳಿಂದ. ಮತ್ತು ಯಾರು ಇನ್ನೊಬ್ಬರ ಆಸ್ತಿಯನ್ನು ಲಪಟಾಯಿಸ್ತಾನೆ, ಹೇಗಂತ ಹೇಳಿದರೆ ಇವನ ಆಸ್ತಿಯದ್ದು ಗಡಿಕಲ್ಲಿದೆ, ಆ ಗಡಿಕಲ್ಲನ್ನು ಸ್ವಲ್ಪ ತೆಗೆದು ಆ ಕಡೆ ಹಾಕೋದು, ಇವನ ಆಸ್ತಿಯದಲ್ಲ ಇನ್ನೊಬ್ಬರ ಆಸ್ತಿಗೂ ಸೇರಿಸಿ ತಾನು ಹಾಕೋದು. ಇದೇನಂತ ಹೇಳಿದರೆ ಇವನ ಬಾರ್ಡ್ರನ್ನು ಬಿಟ್ಟು ಇನ್ನೊಬ್ಬರ ಬಾರ್ಡ್ರಿಗೂ ತಾನು ಒಳಗೆ ಹಾಕಿದ, ಇನ್ನೊಬ್ಬರ ಆಸ್ತಿಯನ್ನು ಒಳಗೆ ಹಾಕಿದ. ಇಂಥ ವ್ಯಕ್ತಿಯು ಕೂಡ ವೈತರಣಿಯಲ್ಲಿ ಬೀಳ್ತಾನೆ. ಯಾಕಂದರೆ ಅನ್ಯಾಯವಾಗಿ ಬದುಕ್ತಾ ಇದೆಯಾ. ಎಲ್ಲಕ್ಕಿಂತ ಮುಖ್ಯವಾಗಿ ಇದನ್ನು ನಾವು ಹಿಂದೆಯೇ ನೋಡಿದ್ವು, ಯಾರು ಗೋಮಾಳವನ್ನು ಅಪಹರಿಸ್ತಾನೆ, ಗೋವುಗಳು ತಿರುಗುವ, ಗೋವುಗಳು ಹುಲ್ಲು ಮೇಯುವ ಜಾಗವನ್ನು ಯಾರು ಅಪಹರಿಸ್ತಾನೆ ಅಂಥ ವ್ಯಕ್ತಿಯು ಕೂಡ ವೈತರಣಿಯಲ್ಲಿ ಬೀಳ್ತಾನೆ. ಅದೇ ರೀತಿ ಬ್ರಾಹ್ಮಣೋ ರಸ ವಿಕ್ರೇತ ಯದಿ ಸ್ಯಾದ್ ವೃಷಲೀಪತಿ ವೇದೋಕ್ತ ಯಜ್ಞಾದನ್ಯಸ್ತ್ರ ಸ್ವಾತ್ಮಾರ್ಥೇ ಸ್ಮಾತ್ಮಾರ್ಥೇ ಪಶುಮಾರಕ. ಇನ್ನು ಒಬ್ಬ ಬ್ರಾಹ್ಮಣನಾದವನು ಬ್ರಾಹ್ಮಣ ವೃತ್ತಿಯಲ್ಲಿರಬೇಕು. ಆಗದೇ ಇದ್ದರೆ ಕ್ಷತ್ರಿಯ ವೃತ್ತಿಯೂ ಮಾಡ್ಬೋದು ಅಂತ ಹೇಳ್ತಾರೆ. ರಾಜ್ಯಪಾಲನೆಯನ್ನು ಮಾಡ್ಬೋದು, ಇಲ್ಲಪ್ಪ ಬಿಸ್ನೆಸ್ ಮಾಡ್ಬೋದು ಬ್ರಾಹ್ಮಣ, ಆದರೆ ಕೆಲವು ವಸ್ತುಗಳನ್ನು ಮಾರಬಾರ್ದು ಅಂತ ಹೇಳ್ತಾರೆ. ಬ್ರಾಹ್ಮಣನಾದವನು ಮಾರಬಾರ್ದು. ಹಾಲು, ಉಪ್ಪು ಮುಂತಾದವುಗಳೆಲ್ಲ ಬ್ರಾಹ್ಮಣ ಮಾರಬಾರ್ದು ಅಂತ. ಒಂದೊಮ್ಮೆ ಬ್ರಾಹ್ಮಣ ಮಾರಿದ ಅಂತ ಹೇಳಿದರೆ ಆವಾಗ ಅವನು ವೈತರಣಿಯಲ್ಲಿ ಬೀಳ್ತಾನೆ ಅಂತ. ಇದು ಅನೇಕ ಮಂದಿಗೆ ಪ್ರಶ್ನೆ ಬರ್ಬೋದು, ಹೌದ್ರಿ ನಮ್ಮ ಮನೇಲಿ 4 ಹಸು ಇದೆ, ಆ ಹಸು ಹಾಲು ನಮಗೊಂದು 5 ಲೀಟ್ರು 10 ಲೀಟ್ರಷ್ಟು ಬರುತ್ತೆ, ಏನು ಮಾಡೋಣ ನಾವು? ನಮಗಂತೂ ಬೇಡ ಆ ಹಾಲು, ಇನ್ನು ಯಾರಿಗಾದರೂ ಫ್ರೀಯಾಗಿ ಕೊಡೋಣ ಅಂತ ಹೇಳಿದ್ರೆ ಬೆಲೆ ಇಲ್ಲ ಅಂತಾಗತ್ತೆ. ಫ್ರೀಯಾಗಿ ಕೊಟ್ಟರೆ ಬೆಲೆ ಇಲ್ಲ ಅಂತಾಗತ್ತೆ. ಅವಾಗ ಏನು ಮಾಡ್ಬೇಕು ನಾವು? ಅದಕ್ಕೋಸ್ಕರ ನಾವು ಅದನ್ನು ದುಡ್ಡಿಗೆ ಕೊಡ್ತೇವೆ. ನೀವು ವೈತರಣಿಗೆ ಬೀಳ್ತೇವೆ ಅಂದರೆ ನಾವೇನು ಮಾಡಬೇಕಾಗತ್ತೆ? ಆ 5 ಲೀಟ್ರ್ ಹಾಲು 10 ಲೀಟ್ರ್ ಸ್ನಾನ ಮಾಡಲಿಕ್ಕಾಗತ್ತೆ? ಆಗೋಲ್ವಲ್ಲ, ವೇಸ್ಟ್ ಅಲ್ವಾ ಅಂತ ಸಾಮಾನ್ಯವಾಗಿ ಕಾಣಲಿಕ್ಕೆ ಸಾಧ್ಯತೆ ಉಂಟು. ನೋಡಿ, ಇಂತಹ ಸಂದರ್ಭಗಳಲ್ಲಿ ನಾವೇನು ತಿಳ್ಕೊಳ್ಬೇಕಾದದ್ದು ಅಂತ ಹೇಳಿದ್ರೆ, ಒಂದೊಮ್ಮೆ ಆ ಹಾಲನ್ನು ನಾವು ಮಾರಾಟ ಮಾಡಿದರೂ ಕೂಡ ಯಾವ ದೃಷ್ಟಿಯಿಂದ ಮಾರಬೇಕು ಅಂತ ಹೇಳಿದ್ರೆ ನಮ್ಮ ಸ್ವಂತಕ್ಕಲ್ಲ, ಮತ್ತು ಆ ಹಸುವಿಗೆ ಬೇಕಾದ ಪದಾರ್ಥವನ್ನು ತಗೊಳ್ಳಿಕ್ಕೆ, ಅಂದರೆ ಹಸುವಿನ ಆಹಾರಕ್ಕೋಸ್ಕರವೇ ಅದನ್ನು ಉಪಯೋಗ ಮಾಡಬೇಕು. ಅಂದರೆ ಹಸುವಿಗೆ ಹಿಂಡಿಯನ್ನು ಮುಂತಾದವುಗಳೇನಿದೆ ಇವುಗಳನ್ನು ತಗೊಳ್ಳಿಕ್ಕೆ ನಾವು ಉಪಯೋಗ ಮಾಡಿ ನಮ್ಮ ಸ್ವಂತಕ್ಕೆ ಉಪಯೋಗ ಮಾಡದೇ ಇದ್ದರೆ ಆ ದುಡ್ಡನ್ನು ಖಂಡಿತವಾಗಿ ಅವಾಗ ದೋಷ ಬರೋದಿಲ್ಲ. ಅದು ಬಿಟ್ಟು ಆ ಹಸುವಿನ ಹಾಲೇನಿದೆ ಅದನ್ನು ಮಾರಾಟ ಮಾಡಿ ಇದು ಯಾರಿಗೆ, ವಿಶೇಷವಾಗಿ ಬ್ರಾಹ್ಮಣನಿಗೆ ಹೇಳ್ತಾ ಇರೋದು, ಅದರಿಂದಾಗಿ ತಾನು ಜೀವನವನ್ನು ಸಾಗಿಸ್ತಾನೆ ಅಂತ ಹೇಳಿದ್ರೆ ಅದು ತಪ್ಪೇ ಅಂತ ಹೇಳ್ತಾರೆ. ಅದು ವೈತರಣಿಯಲ್ಲಿ ಬೀಳಿಸುವಂಥ ಪಾಪ. ಅಥವಾ ಬೇರೆ ಮಾರ್ಗವೇ ಇಲ್ಲ, ಏನು ಮಾಡ್ತೀರಿ, ನಮಗಿರುವುದು ಅದೊಂದೇ ಅಂತ ಹೇಳಿದರೆ, ಹಾಗಿದ್ದರೂ ಕೂಡ ಹಸುವಿಗೆ ಹೊಟ್ಟೆ ತುಂಬ ಬೇಕಾದಷ್ಟು ಕೊಡಬೇಕು. ಆ ದುಡ್ಡಿನಿಂದ ಹಸುವಿಗೆ ಎಷ್ಟು ಬೇಕೋ ಅಷ್ಟು ಪುಷ್ಕಳವಾಗಿ ನಾವು ಕೊಟ್ಟು ಆಹಾರವನ್ನು, ಅದೇ ದುಡ್ಡಿನಿಂದ ಉಳಿದ ದುಡ್ಡನ್ನು ನಾವು ಗೋವಿನ ಪ್ರಸಾದ ಅಂತ ಉಪಯೋಗ ಮಾಡ್ಬೋದಷ್ಟೇ. ಪ್ರಸಾದ ಅದು ಅಂತ ಆ ರೀತಿ ಅಷ್ಟೇ ಉಪಯೋಗ ಮಾಡ್ಬೋದು, ಉಳಿದಾಗ ಉಪಯೋಗ ಮಾಡಲಿಕ್ಕಿಲ್ಲ. ಅದನ್ನು ಹಾಗೆ ಮಾಡಿದರೆ ಅವನಿಗೆ ಪಾಪ ಬರುತ್ತೆ. ಅದು ವೈತರಣಿಯಲ್ಲಿ ಬೀಳಿಸುವಂತಹ ಪಾಪ ಅಂತ ಹೇಳ್ತಾರೆ. ಮತ್ತು ಯಾವುದು ಅಂತ ಹೇಳಿದ್ರೆ, ಯಾವ ಬ್ರಾಹ್ಮಣ ತಾನು ವೇಶ್ಯಾಸ್ತ್ರೀ ಸಹವಾಸ ಮಾಡ್ತಾನೆ, ಅದೇ ರೀತಿ ನೀಚ ಹೆಣ್ಣನ್ನು ತಾನು ಕಟ್ಕೊಳ್ತಾನೆ, ನೀಚ ಹೆಣ್ಣಿನ ಈ ಮೈಥುನವನ್ನು ಮಾಡ್ತಾನೆ, ಅಂಥ ವ್ಯಕ್ತಿಯು ಕೂಡ ತಾನು ಈ ವೈತರಣಿಯಲ್ಲಿ ಬೀಳ್ತಾನೆ. ಬ್ರಾಹ್ಮಣನಿಗೆ ವಿಶೇಷವಾಗಿ ಹೇಳ್ತಾ ಇರುವುದು. ಮತ್ತು ಯಾವ ವ್ಯಕ್ತಿ, ಇದು ಕಲಿಯುಗದಲ್ಲಿ ಇಲ್ಲವೇ ಇಲ್ಲ, ನಿಷಿದ್ಧವೇ, ಅಂದರೆ ಯಜ್ಞಕ್ಕೋಸ್ಕರ ಪಶು ಬಲಿಯನ್ನು ಕೊಡುವುದು. ಪಶುಯಾಗ ಮಾಡ್ತೇನೆ ಅಂತ ಹಿಂದಿನ ಯುಗಗಳಲ್ಲೆಲ್ಲ ಇತ್ತು ಪಶುಯಾಗ ಅಂತ. ಆದರೆ ಏನಂದರೆ ಆ ಪಶುವಿಗೆ ನೋವಾಗದ ಹಾಗೆ ಅವರು ಅದನ್ನು ಕೊಯ್ದು ಅದರ ಮಾಂಸವನ್ನೆಲ್ಲ ಆಹುತಿ ಕೊಡ್ತಾ ಇದ್ರು, ನಡೀತಾ ಇತ್ತು. ಕಲಿಯುಗದಲ್ಲ ಅಷ್ಟೆಲ್ಲ ಶಕ್ತಿ ಯಾರಿಗೂ ಇಲ್ಲ ಅಂತ ಅದನ್ನು ನಿಷೇಧ ಮಾಡಿದ್ದಾರೆ. ಅದು ಹಿಂಸೆ ಆಗ್ತಾ ಇರಲಿಲ್ಲ, ಆ ಪ್ರಾಣಿಗೂ ಸ್ವರ್ಗ ಸಿಗ್ತಾ ಇತ್ತು ಅಂತ. ಆ ಯಜ್ಞದಲ್ಲಿ ಬಳಸಲ್ಪಟ್ಟ ಪ್ರಾಣಿಗೂ ಸ್ವರ್ಗ ಸಿಗ್ತಾ ಇತ್ತು. ಕಲಿಯುಗದಲ್ಲಿ ಆಗಲ್ಲ. ಒಂದೊಮ್ಮೆ ಪರ್ಮಿಷನ್ ಕೊಡ್ತು ಅಂತ ಹೇಳಿದರೆ ಮಾಂಸಕ್ಕೋಸ್ಕರವೇ ಯಜ್ಞ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಒಂದೊಮ್ಮೆ ಮಾಂಸದ ರುಚಿಗೋಸ್ಕರ ಯಾರಿಂತ ಯಜ್ಞ ಮಾಡ್ತಾನೆ ಅವನು ನರಕಕ್ಕೆ ಈ ವೈತರಣಿಯಲ್ಲಿ ಬಿದ್ದು ಒತ್ತಾಡ್ತಾನೆ ಅಂತ ತಿಳಿಸ್ಕೊಂಡು ಬರ್ತಾರೆ. ಮತ್ತು ಬ್ರಹ್ಮಕರ್ಮ ಪರಿಭ್ರಷ್ಟೋ ಮಾಂಸ ಭೋಕ್ತಾ ಚ ಮದ್ಯಪಃ ಉಚ್ಛೃಂಖಲ ಸ್ವಭಾವೋ ಯಃ ಶಾಸ್ತ್ರಾಧ್ಯಯನ ವರ್ಜಿತಃ. ಇನ್ನು ಯಾವ ಬ್ರಾಹ್ಮಣನಿಗೆ ಬೇಕಾದ ಏನೂ ಮಾಡಲ್ಲ, 2 ಹೊತ್ತು ಸಂಧ್ಯಾ ವಂದನೆಯನ್ನು ಮಾಡುವುದಿಲ್ಲ, ದೇವರ ಪೂಜೆ ಮಾಡುವುದಿಲ್ಲ, ಏನೂ ಮಾಡುವುದಿಲ್ಲ. ಮತ್ತೇನು ಅಂತ ಹೇಳಿದ್ರೆ ಮಾಂಸವನ್ನು ತಿಂತಾನೆ. ಬ್ರಾಹ್ಮಣನಾಗಿ ಹುಟ್ಟಿ ಬಂದಿದ್ದಾನೆ, ಮಾಂಸವನ್ನು ತಿಂತಾನೆ, ಮದ್ಯಪಾನವನ್ನು ಮಾಡ್ತಾನೆ, ಇನ್ನು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಯಾವುದೇ ಲಂಗು ಲಗಾಮಿಲ್ಲದೆ ಬದುಕ್ತಾ ಇರ್ತಾನೆ. ವೇಶ್ಯಾಸ್ತ್ರೀ ಸಹವಾಸ ಮಾಡುವುದು
ಮತ್ತೇನು ಅಂತ ಹೇಳಿದ್ರೆ ಏನೇನೂ ಇಲ್ಲಿ ಯಾವ ವ್ರತ ಇಲ್ಲ, ಅನುಷ್ಠಾನ ಇಲ್ಲ, ಆ ರೀತಿ ಬದುಕ್ತಾ ಇರುವತ್ತಾನೆ. ಬ್ರಾಹ್ಮಣನಾಗಿದ್ದುಕೊಂಡು ಕೂಡ ಇನ್ನು ಜನಿವಾರವೂ ಕೂಡ ಇದ್ರೆ ಇತ್ತು, ಇಲ್ದಿರಲಿಲ್ಲ, ಆ ರೀತಿ ಇರುವಂಥ ವ್ಯಕ್ತಿ. ಇವನೇನು ಅಂತ ಹೇಳಿದ್ರೆ ಇವನು ವೈತರಣಿಯಲ್ಲಿ ಬಿದ್ದು ಶಿಕ್ಷೆಯನ್ನು ಅನುಭವಿಸ್ತಾನೆ ಅಂತ ಹೇಳ್ತಾನೆ. ಇನ್ನು ವೇದಾಕ್ಷರಂ ಪಠೇತ್ ಶ್ರುತಃ ಕಪಿಲಯ್ಯಪ್ಯಪ್ಯಬೇತ್ ಧಾರಯೇತ್ ಬ್ರಹ್ಮಸೂತ್ರಂಚ ಭವೇದ್ವಾ ಬ್ರಾಹ್ಮಣೀಪತಿ. ಅದೇ ರೀತಿ ಶೂದ್ರನಾದವನು ವೇದಾಧ್ಯಯನವನ್ನು ಮಾಡಬಾರದು ಅಂತ ಶಾಸ್ತ್ರದ ನಿಯಮ. ಬ್ರಹ್ಮಸೂತ್ರಗಳಲ್ಲಿ ವೇದವ್ಯಾಸರು ಅದನ್ನು ಸ್ಪಷ್ಟ ಹೇಳಿದ್ದಾರೆ. ಅದಕ್ಕೋಸ್ಕರವೇ ಅವರಿಗೆ ವೇದದ ಅರ್ಥ ಗೊತ್ತಾಗಲಿ ಅಂತಲೇ ಈ ಪುರಾಣ ಮುಂತಾದವುಗಳನ್ನು ರಚನೆ ಮಾಡಿದ್ದು. ಯಾಕಂತೇಳಿದರೆ ವೇದಾಧ್ಯಯನಕ್ಕೆ ನಿಯಮಗಳಿದೆ. ವೇದಾಧ್ಯಯನ ತುಂಬ ಕಷ್ಟವಾದದ್ದು. ಅದಕ್ಕಾಗಿ ಜೀವನ ಮುಡುಪಾಗಿಡಬೇಕು. ಅದು ಬ್ರಾಹ್ಮಣರು ಮಾಡ್ತಾರೆ, ಅದನ್ನು ಶೂದ್ರರು ಮಾಡಬಾರದು. ಒಂದೊಮ್ಮೆ ಶೂದ್ರನು ತಾನು ಇಂಥ ವೇದಾಧ್ಯಯನವನ್ನು ಮಾಡಿದ ಅಂದರೆ ಅದಕ್ಕೆ ಅವನು ಈ ವೈತರಣಿಯಲ್ಲಿ ಬೀಳ್ತಾನೆ ಅಂತ ಗರುಡ ಪುರಾಣ ಹೇಳ್ತದೆ. ಮತ್ತೇನು ಅಂತ ಹೇಳಿದರೆ ಯಾರು ಈ ಕಪಿಲ ಗೋವು ಅದರ ಹಾಲನ್ನು ಕುಡಿತಾನೆ ಶೂದ್ರನಾದವನು, ಆ ಕಪಿಲ ಗೋವಿನ ಅಂಥವನು ವೈತರಣಿಯಲ್ಲಿ ಬೀಳ್ತಾನೆ. ಕಪಿಲಹ್ಯ ಪಯಪ್ಪಿಬೇತ್. ಅದೇ ರೀತಿ ಯಾವ ಶೂದ್ರ ತಾನು ಬ್ರಹ್ಮಸೂತ್ರ ಅಂದರೆ ಯಜ್ಞೋಪವೀತ ಈ ಜನಿವಾರವನ್ನು ಧರಿಸ್ತಾನೆ ಬ್ರಾಹ್ಮಣರಂತೆ, ಅವನು ತಾನು ಈ ವೈತರಣಿಯಲ್ಲಿ ಬೀಳ್ತಾನೆ. ಅದೇ ರೀತಿ ಯಾರು ಬ್ರಾಹ್ಮಣ ಜಾತಿಯ ಹೆಣ್ಣನ್ನು ತಾನು ಕಟ್ಕೊಳ್ತಾನೆ ಶೂದ್ರನಾದವನು, ಅವನು ವೈತರಣಿಯಲ್ಲಿ ಬೀಳ್ತಾನೆ ಅಂತ ಇಷ್ಟನ್ನು ತಿಳಿಸ್ಕೊಂಡು ಹೋಗ್ತಾರೆ. ಇನ್ನು ಭಾರ್ಯಾಭಿಲಾಷೀ ಚ ಪರದಾರಾಪಹಾರಕಃ ಕನ್ಯಾನಾಂ ಕಾಮುಕಶ್ಚೈವ ಸತೀನಾಂ ದೂಷಕಶ್ಚಯಃ. ಹೋಗಿ ರಾಜನ ಪತ್ನಿ ರಾಣಿ ಬೇಕು ಅಂತ ಬಯಸುವಂಥವನು. ಎಂಥ ಮೂರ್ಖ ಅಂದರೆ ಇದು ಸಾಮಾನ್ಯ ಹೇಳ್ತಾ ಇರೋದಲ್ಲ, ಅಂತಿಂತಾದಲ್ಲ. ನನಗೆ ಯಾವುದೋ ದೇವತಾ ಸ್ತ್ರೀ ಬೇಕು, ಲಕ್ಷ್ಮಿ ಬೇಕು ಅಂತ ರಾವಣ ಬಯಸಿದ ಹಾಗೆ, ಸೀತೆ ಬೇಕು ಅಂತ. ಇಂಥವರೆಲ್ಲರೂ ವೈತರಣಿಯಲ್ಲಿ ಬೀಳ್ತಾರೆ ಅಂತ ಹೇಳ್ತಾರೆ. ಅದೇ ರೀತಿ ಯಾರು ಪರಸ್ತ್ರೀಯನ್ನು ತಾನು ಬಯಸ್ತಾನೋ, ಅಪಹರಿಸ್ತಾನೋ, ಪರಸ್ತ್ರೀಯರನ್ನು ಇನ್ನೊಬ್ಬರ ಹೆಂಡತಿಯನ್ನು ಅಪಹರಿಸುವ ಪಾಪಿ, ಇವನು ಕೂಡ ವೈತರಣಿಯಲ್ಲಿ ಬಿದ್ದು ಒದ್ದಾಡ್ತಾನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಯಾರು ಕನ್ಯೆಯರನ್ನು, ಅಂದರೆ ಇನ್ನು ಸಣ್ಣ ಮಕ್ಕಳು ಕನ್ಯೆಯರು, ಅಂತಹ ಕನ್ಯೆಯರನ್ನು ಹಾಳು ಮಾಡ್ತಾನೆ. ಆ ಕನ್ಯೆಯರನ್ನು ಬಯಸುವ ಕಾಮುಕ ಯಾರಿದ್ದಾನೆ ಇಂಥವನು ವೈತರಣಿಯಲ್ಲಿ ಬೀಳ್ತಾನೆ. ಅದೇ ರೀತಿ ಯಾರು ಪತಿವ್ರತೆಯರಿದ್ದಾರೆ, ಪತಿವ್ರತಾ ಸ್ತ್ರೀಯರನ್ನು ಯಾರು ದೂಷಣೆಯನ್ನು ಮಾಡ್ತಾನೋ, ಬೈತಾನೋ, ಪತಿವ್ರತೆಯಾಗಿ ನೋಡು ಗೊರಮ ಬಂದ್ಲು ಅಂತ ಆ ರೀತಿ ಪತಿವ್ರತಾ ಸ್ತ್ರೀಯನ್ನು ಯಾರು ದೂಷಣೆಯನ್ನು ಮಾಡ್ತಾನೋ ಇವನು ವೈತರಣಿಯಲ್ಲಿ ಬೀಳ್ತಾನೆ. ಇಷ್ಟೇ ಅಲ್ಲ, ಇನ್ನೂ ಬೇಕಾದಷ್ಟು ಪಾಪಗಳಿದೆ ವೈತರಣಿಯಲ್ಲಿ ಬೀಳುವುದು. ಇದು ಕೆಲವು ಮಾತ್ರ ತಿಳಿಸ್ಕೊಂಡು ಬಂದದ್ದು. ಯಮ ಮಾರ್ಗದಲ್ಲೂ ಅಷ್ಟೇ ಇನ್ನೂ ಬೇಕಾದಷ್ಟು ಪಾಪಗಳಿದೆ. ಹೀಗೆ ಯಮ ಮಾರ್ಗದಲ್ಲಿ ಎಂತೆಂಥ ಪಾಪ ಮಾಡಿದವರು ಶಿಕ್ಷೆ ಅನುಭವಿಸ್ತಾರೆ, ವೈತರಣಿಯಲ್ಲಿ ಎಂತೆಂಥ ಪಾಪ ಮಾಡಿದವರು ಶಿಕ್ಷೆ ಅನುಭವಿಸ್ತಾರೆ. ಇದನ್ನು ಹೇಳಿ ಇನ್ನು ಮುಖ್ಯವಾಗಿ ನರಕದಲ್ಲಿ ಯಾರ್ಯಾರು ಬಿದ್ದು ಶಿಕ್ಷೆಯನ್ನು ಅನುಭವಿಸ್ತಾರೆ ಅದನ್ನು ತಿಳಿಸ್ಕೊಂಡು ಹೋಗ್ತಾರೆ. ಅದೇನಂತ ಮುಂದೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.